ಆತ್ಮೀಯ ಶಿಕ್ಷಕರೇ, ಅಂಜು ಸಕಲೇಶ್ಪುರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ಭಾರತ ಜನಗಣತಿ 2027ಕ್ಕೆ ಸಂಬಂಧಪಟ್ಟಂತೆ ಮೊಬೈಲ್ ಆ್ಯಪ್ನಲ್ಲಿ ನೀವು ಪ್ರಶ್ನೆಗಳನ್ನು ಯಾವ ರೀತಿ ತುಂಬಬೇಕು ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ಇಷ್ಟ ಆದರೆ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಪ್ರಾರಂಭವನ್ನು ಮಾಡೋಣ. ಒಟ್ಟು 1ರಿಂದ 34 ಪ್ರಶ್ನೆಗಳಿರ್ತದೆ. ಈ ಪ್ರಶ್ನೆಗಳನ್ನು ತುಂಬಬೇಕಾದ್ರೆ ಪ್ರತಿ ಪ್ರಶ್ನೆಗೆ ಅದರದಾದಂಥ ಮಾನದಂಡ ಇರ್ತದೆ. ಅವುಗಳನ್ನು ಯಾವ ರೀತಿ ತುಂಬಬೇಕು ಅನ್ನೋದನ್ನು ನೋಡೋಣ. ಈಗ ಪ್ರಶ್ನೆಗಳ ವಿಧಗಳಿಗೆ ಬಂದಾಗ 4 ವಿಧದ ಪ್ರಶ್ನೆಗಳು ಬರುತ್ತೆ. ಮೊದಲನೇ ವಿಧ ಬಂದು ವಸತಿ ಸ್ಥಿತಿ ಮತ್ತು ವಾಸಿಗಳು, ಅಲ್ಲಿ ಯಾರು ವಾಸಿಗಳಾಗಿದ್ದಾರೆ ಅವರ ಒಂದು ಸ್ಥಿತಿ ಮತ್ತು ಸೌಲಭ್ಯಗಳ ಲಭ್ಯತೆ ಮತ್ತು ಅಲ್ಲಿ ಹೊಂದಿರುವಂಥ ಸ್ವತ್ತುಗಳ ಬಗ್ಗೆ ಮತ್ತು ಇತರೆ ಮಾಹಿತಿಗಳು ಬರುತ್ತೆ. ಈಗ ವಸತಿ ಸ್ಥಿತಿ ಮತ್ತು ವಾಸಿಗಳಿಗೆ ಬಂದಾಗ ಅಲ್ಲಿ ನೆಲ, ಗೋಡೆ ಮತ್ತು ಛಾವಣಿ ಸಾಮಗ್ರಿಗಳು ಯಾವುದು, ಮನೆಯ ಬಳಕೆ ಮತ್ತು ಸ್ಥಿತಿ ಯಾವುದು, ಮಾಲೀಕತ್ವ ಯಾವುದು, ಕೊಠಡಿಗಳ ಸಂಖ್ಯೆ ಯಾವುದು, ವಿವಾಹಿತ ದಂಪತಿಗಳ ಸಂಖ್ಯೆ ಎಷ್ಟು, ಈ ಮಾಹಿತಿಗಳು ಬರುತ್ತೆ. ಸೌಲಭ್ಯಗಳ ಲಭ್ಯತೆಗೆ ಬಂದಾಗ ಕುಡಿಯುವ ನೀರು, ಬೆಳಕು, ಶೌಚಾಲಯ, ಒಳಚರಂಡಿ, ಸ್ನಾನದ ಕೊಠಡಿ, ಅಡುಗೆ ಮನೆ, ಅಡುಗೆಗೆ ಬಳಸುವಂಥ ಇಂಧನಗಳ ಬಗ್ಗೆ ಮಾಹಿತಿ ಬರುತ್ತೆ. ಮತ್ತು ಅವರು ಹೊಂದಿರುವಂಥ ವಸ್ತುಗಳಿಗೆ ಬಂದಾಗ ರೇಡಿಯೋ ಮತ್ತು ಟಿ ವಿ, ಕಂಪ್ಯೂಟರು ಮತ್ತು ಸ್ಮಾರ್ಟ್ಫೋನು, ದೂರವಾಣಿ, ಬೈಸಿಕಲ್ಲು ಮತ್ತು ಈ ಒಂದು ಮೊಪೆಡ್ಗಳು ಮತ್ತು ಕಾರು, ವ್ಯಾನ್ಗಳು ಮತ್ತು ಇಂಟರ್ನೆಟ್ಟು, ಈ ಒಂದು ಸೌಲಭ್ಯಗಳನ್ನ ಹೊಂದಿದಾರಾ ಅಂತೇಳಿ ಬರುತ್ತೆ. 4ನೇ ವಿಧದ್ದು ಕುಟುಂಬದವರು ಸೇವಿಸುವಂಥ ಧಾನ್ಯಗಳ ಬಗ್ಗೆ, ಅವರ ಮೊಬೈಲ್ ಸಂಖ್ಯೆಗಳ ಬಗ್ಗೆ ಈ ಒಂದು ಪ್ರಶ್ನಾ ಕೋಟಿ ಇರ್ತದೆ. ಈಗ ನಾವು ಮೊದಲನೆಯ ಒಂದು ಪ್ರಶ್ನೆಗಳನ್ನು ಯಾವ ರೀತಿ ಫಿಲ್ ಮಾಡ್ತೀವಿ ಅಂತಂದರೆ, ಈಗ ಆಲ್ರೆಡಿ ಹಿಂದಿನ ವಿಡಿಯೋದಲ್ಲಿ ನಾನು ಯಾವ ರೀತಿ ಲಾಗಿನ್ ಆಗಬೇಕು ಅನ್ನೋದನ್ನು ಹೇಳ್ಕೊಟ್ಟಿದ್ದೀನಿ. ಲಾಗಿನ್ ಆದ ನಂತರ ಏನು ಬರುವಂಥ ಲಾಗಿನ್ ಪೇಜ್ ಇದೆ. ಲಾಗಿನ್ ಪೇಜಲ್ಲಿ ನಿಮಗೆ ಒಂದು ಸ್ಥಳ ವಿವರಗಳಿರ್ತದೆ. ಸ್ಥಳ ವಿವರಗಳು ನಿಮಗೆ ಏನು ನೇಮಕಾತಿ ಆದೇಶ ಪತ್ರಿ ಕೊಟ್ಟಿರ್ತಾರೆ, ಆದೇಶ ಪ್ರತಿಯಲ್ಲಿರುವಂಥ ಮಾಹಿತಿಗಳೊಂದಿಗೆ ಅದೇನಾಗಬೇಕು, ಮ್ಯಾಚ್ ಆಗಬೇಕಾಗುತ್ತೆ. ಅಂದರೆ ಎಕ್ಸಾಂಪಲು ನಿಮ್ಮ ಹೌಸ್ ಲಿಸ್ಟಿಂಗ್ ಬ್ಲಾಕ್ ಸಂಖ್ಯೆ ನಿಮಗೆ ಕೊಟ್ಟಿರೋ ಆದೇಶದ ಪ್ರತಿಯಲ್ಲಿರುವಂಥ ಸಂಖ್ಯೆ ಆಗಿದೆಯಾ ಅನ್ನೋದನ್ನು ಇಲ್ಲಿ ನೀವು ಏನು ಮಾಡಬೇಕು, ಕನ್ಫರ್ಮ್ ಮಾಡ್ಕೋಬೇಕಾಗುತ್ತೆ. ಮತ್ತು ಇಲ್ಲ ಸ್ಟೇಟ್ ಇರುತ್ತೆ, ಡಿಸ್ಟಿಕ್ ಇರುತ್ತೆ, ಸಬ್ ಡಿಸ್ಟಿಕ್ಕು, ಟೌನು, ವಿಲೇಜು, ವಾರ್ಡ್ ಕೋಡು, ಹೌಸ್ ಲಿಸ್ಟಿಂಗ್ ಬ್ಲಾಕು, ಅಂದರೆ ಮನೆಪಟ್ಟಿ ಸಂಖ್ಯೆ, ಮನೆಪಟ್ಟಿ ಬ್ಲಾಕ್ ಸಂಖ್ಯೆ, ಇವೆಲ್ಲವೂ ಸಹ ಮ್ಯಾಚ್ ಆಗುತ್ತೆ. ಒಮ್ಮೆ ನೋಡ್ಕೊಳ್ಳಿ. ಇಲ್ಲಿ ಯಾವುದೇ ಎಡಿಟ್ ಆಪ್ಷನ್ ಇರೋದಿಲ್ಲ. ಅದಾದ ನಂತರ ಮೇನ್ ಸ್ಟಾರ್ಟ್ ಆಗೋದು, ನೀವು ಒಟ್ಟು ಕಟ್ಟಡಗಳ ಸಂಖ್ಯೆಯನ್ನು ನಮೂದು ಮಾಡಬೇಕಾಗುತ್ತೆ ಮತ್ತು ಜನಗಣತಿ ಮನೆಗಳ ಸಂಖ್ಯೆಯನ್ನು ನಮೂದು ಮಾಡಬೇಕಾಗುತ್ತೆ. ನೀವು ಏನು ಮ್ಯಾಪ್ ತಯಾರು ಮಾಡಿರ್ತೀರ, ನಿಮ್ಮ ಮ್ಯಾಪ್ನಲ್ಲಿ ಎಷ್ಟು ಕಟ್ಟಡಗಳು ಬಂದಿದ್ದಾವೆ, ಎಷ್ಟು ಜನಗಣತಿ ಮನೆಗಳು ಬಂದಿದ್ದಾವೆ, ಅವೆರಡನ್ನೂ ಮ್ಯಾನ್ಯುಯಲ್ಲಾಗಿ ಎಂಟ್ರಿ ಮಾಡಿ ನೀವು ಮನೆಪಟ್ಟಿ ಕಾರ್ಯಾಚರಣೆ ಅಂತ ಏನು ಆಪ್ಷನ್ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡಿದ ನಂತರ ಇಲ್ಲಿ ನೋಡ್ತಾ ಇದ್ದೀರಾ, ಕ್ಲಿಕ್ ಮಾಡಿದ ನಂತರ ಈ ಒಂದು ಪೇಜ್ ಓಪನ್ ಆಗುತ್ತೆ. ನಿಮಗೆ ಮೊದಲನೇ ಪ್ರಶ್ನೆನೇ ಬಂದು ಸಾಲಿನ ಸಂಖ್ಯೆ ಅಂತ ಆಗಿರುತ್ತೆ, ಅಂದರೆ ಲೈನ್ ನಂಬರ್ ಅಂತೇಳಿ ನಾವು ಕರಿತೀವಿ. ಅದು ನಾವು ಯಾವುದೇ ರೀತಿ ಎಡಿಟ್ ಮಾಡಲಿಕ್ಕೆ ಆಪ್ಷನ್ ಇರೋದಿಲ್ಲ, ಅದನ್ನು ನಿಷ್ಕ್ರಿಯಗೊಳಿಸಿರ್ತಾರೆ. ಅಂತಂದರೆ ಅದೇ ಏನಾಗುತ್ತೆ, ಸ್ವಯಂಚಾಲಿತವಾಗಿ ಆಟೋಮೆಟಿಕಲಿ ಏನಾಗುತ್ತೆ, ಒಂದು ಮನೆಯಿಂದ ಮತ್ತೊಂದು ಮನೆಗೆ ಸ್ಕಿಪ್ ಆದಾಗ ಅದು ಹೆಚ್ಚಳ ಆಗ್ತಾ ಹೋಗುತ್ತೆ. ಅಲ್ಲಿ ನಾವು ಏನು ಮಾಡಲಿಕ್ಕೆ ಬರೋದಿಲ್ಲ. ನಂತರ ಇದು ಇನ್ನೊಂದು ಎರಡನೇ ಇಲ್ಲಿ ನೋಡ್ತಾ ಇದ್ದೀರಾ, ಬಿಲ್ಡಿಂಗ್ ನಂಬರ್ ಅಂತ ಇದೆ. ಅಲ್ಲಿ ಮುನ್ಸಿಪಲ್ ಆರ್ ಲೋಕಲ್ ಅಥಾರಿಟಿ ಆರ್ ಸೆನ್ಸಸ್ ನಂಬರ್ ಅಂತ ಇರುತ್ತೆ. ಇದನ್ನು ನೀವೇ ಮ್ಯಾನ್ಯುಯಲ್ ಆಗಿ ಕೊಡ್ಬೋದು. ಮ್ಯಾನ್ಯುಯಲ್ ಆಗಿ ಈಗ ಏನು ಟ್ರೈನಿಂಗಲ್ಲಿ ತಿಳಿಸಿದ್ದಾರೆ, ಈಗ ನಗರಸಭೆ ಇರ್ಬೋದು, ಗ್ರಾಮ ಪಂಚಾಯತಿ ಇರ್ಬೋದು, ಅವು ಅಥವಾ ಪುರಸಭೆ ಇರ್ಬೋದು, ಅವರು ಒಂದು ಸಂಖ್ಯೆ ಕೊಟ್ಟಿರ್ತಾರೆ. ಆ ಸಂಖ್ಯೆ ಏನು ಅಲ್ಲಿ ಇಲ್ಲ ಅಂತ ಅಂದರೆ, ಸೀರಿಯಲ್ಲಾಗಿ ಇಲ್ಲ, ಅನುಕ್ರಮವಾಗಿ ಇಲ್ಲ ಅಂದರೆ ನೀವೇ ಏನು ಮಾಡಿ ಒಂದು ಅನುಕ್ರಮ ಕ್ರಮ ಸಂಖ್ಯೆಗಳನ್ನು ಕೊಡಿ. ಇದನ್ನು ನಾವು ಬಿಲ್ಡಿಂಗ್ ಸಂಖ್ಯೆನ CN ಇಂದ ನಾವು ನಮೂದು ಮಾಡೋಕ್ಕೆ ಹೇಳಿದ್ದೀವಿ. ಆ ರೀತಿಯಲ್ಲಿ ಇಲ್ಲಿ ಏನು ಮಾಡ್ತೀರಾ, ಇಲ್ಲಿ ಏನು ಎಂಟರ್ ಆರ್ ಸೆಲೆಕ್ಟ್ ಬಿಲ್ಡಿಂಗ್ ನಂಬರ್ ಅಂತ ಇದ್ದರೆ ಕಟ್ಟಡದ ಸಂಖ್ಯೆಯನ್ನು ನಮೂದಿಸಿ ಇಲ್ಲಿ ನೀವು ಏನು ಮಾಡ್ತೀರಾ, ಮ್ಯಾನ್ಯುಯಲ್ ಆಗಿ ಕಟ್ಟಡ ಸಂಖ್ಯೆಯನ್ನು ಹಾಕ್ತೀರಾ. ಕಟ್ಟಡದ ಸಂಖ್ಯೆಯನ್ನು ಹಾಕಿದ ನಂತರ ಇಲ್ಲಿ ಕೆಳಗಡೆ ರಿಪೀಟ್ ಆಪ್ಷನ್ ಇದೆ. ಎಕ್ಸಾಂಪಲ್ಲು ಈಗ ಒಂದೇ ಕಟ್ಟಡದಲ್ಲಿ 2 ಜನಗಣತಿ ಮನೆ ಇದೆ ಅಂತ ಅಂದ್ಕೊಳ್ಳಿ. ಆಗ 2 ಜನಗಣತಿ ಮನೆಯನ್ನು ನಾವು ಸರ್ವೆ ಮಾಡಬೇಕಾದ್ರೆ ಕಟ್ಟಡ ಸಂಖ್ಯೆ ಎಗೇನ್ ಏನಾಗುತ್ತೆ, ರಿಪೀಟ್ ಆಗುತ್ತೆ. ಅಂದರೆ ಪುನರಾವರ್ತಿಸಿ ಅಂತ ಆಪ್ಷನ್ ಇರುತ್ತೆ ಕನ್ನಡದಲ್ಲಿ. ಅಲ್ಲಿ ಪುನರಾವರ್ತಿಸಿ ಮೇಲೆ ಕ್ಲಿಕ್ ಮಾಡಿದ್ರೆ ಕಟ್ಟಡ ಸಂಖ್ಯೆ ಸೇಮ್ ಬರುತ್ತೆ. ಯಾವಾಗ ಬರುತ್ತೆ ಅಂತಂದರೆ, ಈಗ ಒಂದೇ ಮನೆ ಇದೆ, ಅಲ್ಲಿ ಫಸ್ಟ್ ಫ್ಲೋರು ಸೆಕೆಂಡ್ ಫ್ಲೋರ್ ಇರುತ್ತೆ. ಫಸ್ಟ್ ಫ್ಲೋರಲ್ಲಿ ಒಂದು ಜನಗಣತಿ ಮನೆ, ಸೆಕೆಂಡ್ ಫ್ಲೋರ್ ಒಂದು ಜನಗಣತಿ ಮನೆ ಇರುತ್ತೆ. ಆಗ ಕಟ್ಟಡ ಸಂಖ್ಯೆ ಸೇಮ್ ಇರುತ್ತೆ. ಆಗ ಕಟ್ಟಡ ಸಂಖ್ಯೆಯನ್ನು ಪುನರಾವರ್ತಿಸಬೇಕಾಗುತ್ತೆ. ಇಲ್ಲ ಅಂತಂದರೆ ಕಟ್ಟಡ ಸಂಖ್ಯೆ 1ರಲ್ಲಿ ಒಂದೇ ಜನಗಣತಿ ಮನೆ ಇದೆ ಅಂದರೆ ನೀವು ಪುನರಾವರ್ತಿಸೋದು ಅವಶ್ಯಕತೆ ಇಲ್ಲ. ನೀವು ಏನು ಮಾಡ್ತೀರಾ, ಇಲ್ಲಿ ಏನು ಜನಗಣತಿ ಮನೆ ಸಂಖ್ಯೆ ಇದೆಯಲ್ಲ, ಸೆನ್ಸಸ್ ಹೌಸ್ ನಂಬರ್ ಪ್ರಶ್ನೆ ಸಂಖ್ಯೆ 3 ಇದೆಯಲ್ಲ, ಇಲ್ಲಿ ಹೋಗಿ ಕೆಳಗಡೆ ನಿಮಗೆ 2 ಆಪ್ಷನ್ ಇರ್ತದೆ. ಇಲ್ಲೂ ಪುನರಾವರ್ತಿಸಿ ಅಂತ ಒಂದು ಆಪ್ಷನ್ ಇರ್ತದೆ, ಇನ್ನೊಂದು ಹೊಸದು ಅಂತ ಆಪ್ಷನ್ ಇರ್ತದೆ. ಪುನರಾವರ್ತಿಸಿ ಅಂತಂದರೆ ಒಂದೇ ಜನಗಣತಿ ಮನೆಯಲ್ಲಿ 2 ಕುಟುಂಬಗಳಿದ್ದಾಗ ನಾವೇನು ಮಾಡ್ತೀವಿ, ಇದನ್ನು ಪುನರಾವರ್ತಿಸ್ತೀವಿ. ಇಲ್ಲ ಅಲ್ಲಿ ಒಂದೇ ಜನಗಣತಿ ಮನೆ ಇದೆ ಅಂದರೆ ಹೊಸದನ್ನು ಕೊಡ್ತೀವಿ. ಒಂದೇ ಜನಗಣತಿ ಮನೆ ಇದ್ದಾಗ ಹೊಸದು, ಒಂದೇ ಜನಗಣತಿ ಮನೆಯಲ್ಲಿ 2 ಕುಟುಂಬ ಇದ್ದಾವೆ, 2 ಕುಟುಂಬವನ್ನು ನೀವು ಸಪ್ರೇಟಾಗಿ ಸರ್ವೆ ಮಾಡ್ತೀವಿ ಅಂದರೆ ಏನು ಮಾಡಬೇಕಾಗುತ್ತೆ, ನೀವು ಪುನರಾವರ್ತಿಸಿ ಕೊಡಬೇಕಾಗುತ್ತೆ. ನೆಕ್ಸ್ಟು
ಇಷ್ಟು ಮಾಹಿತಿಯನ್ನು ಫಿಲ್ ಮಾಡಿದ ನಂತರ ನೀವು ನೆಕ್ಸ್ಟ್ ಮೇಲೆ ಇಲ್ಲಿ ಸೆನ್ಸಸ್ ಹೌಸ್ ನಂಬರು ಅದು ಆಟೋ ಪೆಚ್ ಆಗುತ್ತೆ. ಯಾವುದೇ ಕಾರಣಕ್ಕೂ ನೀವು ಅದನ್ನು ಟೈಪ್ ಮಾಡೋದಕ್ಕೆ ಬರೋದಿಲ್ಲ. ನೀವೇನೋ ಇಲ್ಲಿ ಲೈನ್ ನಂಬರು ಮತ್ತು 3ನೇ ಕ್ವಶನ್ ಇದೆಯಲ್ಲ, ಅವೆರಡೂ ಸಹ ಏನಾಗುತ್ತೆ ಆಟೋ ಜನ್ರೇಟ್ ಆಗುತ್ತೆ. ಇನ್ನು ನೀವು ಬರೀ ಕಟ್ಟಡ ಸಂಖ್ಯೆಯನ್ನು ಮಾತ್ರ ಏನು ಮಾಡ್ತೀರಾ. ನೆಕ್ಸ್ಟ್ ಮುಂದುವರಿಯಿರಿ ಆಪ್ಷನ್ ಇದೆ, ಹಿಂದಕ್ಕೆ ಹೋಗೋಕ್ಕೆ ಆಪ್ಷನ್ ಇದೆ, ಮತ್ತು ಜಂಪ್ ಮಾಡಲಿಕ್ಕೆ ಹೊಸ ಆಪ್ಷನ್ ಇದೆ. ಅದಾದಮೇಲೆ ಕಟ್ಟಡಗಳ ಸಂಖ್ಯೆಯನ್ನು ಕೊಡಬೇಕಾದ್ರೆ ಈಗ ಆಲ್ರೆಡಿ ನಾನು ಹೇಳಿದ್ದೀನಿ, ಸ್ಥಳೀಯ ಸಂಖ್ಯೆಗಳು ಏನಾದರೂ ಇದ್ದರೆ ಸ್ಥಳೀಯ ಪ್ರಾಧಿಕಾರ ಕೊಟ್ಟಿರುವಂಥ ಸಂಖ್ಯೆಗಳಿದ್ದರೆ ಅವುಗಳನ್ನು ಬಳಸ್ಕೋಬೋದು ಅಂತ ಹೇಳಿದ್ದಾರೆ. ಬಟ್ ನೀವೇ ಏನು ಮಾಡಿ ಕಟ್ಟಡ ಸಂಖ್ಯೆಯನ್ನು ಕೊಡಿ, ಅದು ಸರಿ ಅನಿಸುತ್ತೆ. ಮತ್ತು ಇಲ್ಲೂ ಸಹ ಇಲ್ಲಿ ನೋಡ್ತಾ ಇದ್ದೀರಾ ಆ್ಯಪ್ನಲ್ಲಿ ಏನು ಮಾಡ್ತೀರಾ, ಹೊಸ ಜನಗಣತಿ ಸಂಖ್ಯೆಗಳನ್ನು ನಿಯೋಜಿಸುವಂಥದ್ದು, ಗಣತಿದಾರರ ಕಟ್ಟಡಗಳಿಗೆ ಅಧಿಕೃತ ಸಂಖ್ಯೆಗಳಿಲ್ಲದ ಜನಗಣತಿ ಕಟ್ಟಡ ಸಂಖ್ಯೆಗಳನ್ನು ನಮೂದಿಸುವಂಥದ್ದು, ಸಂಖ್ಯೆ ಇಲ್ಲದಿದ್ದರೆ ಅಥವಾ ಅಪೂರ್ಣವಾಗಿದ್ದರೆ ಅನುಕ್ರಮ ಜನಗಣತಿ ಕಟ್ಟಡ ಸಂಖ್ಯೆಯನ್ನು ನಿಗದಿಪಡಿಸಿ ಅಂತ ಇದೆ. ಈಗ ಎಕ್ಸಾಂಪಲ್ ಅವ್ರು ಕೊಟ್ಟಿರೋದಿಲ್ಲ, ಇಲ್ಲಿ 2 ಇರ್ತದೆ, ಇಲ್ಲಿ 3 ಇರ್ತದೆ. ಆಗ ನೀವು ಏನು ಮಾಡಬೇಕಾಗುತ್ತೆ, ಅನುಕ್ರಮ ಕ್ರಮ ಸಂಖ್ಯೆಗಳನ್ನು ನೀವೇ ಕೊಡಬೇಕಾಗುತ್ತೆ. ಇಲ್ಲಿ ಕಟ್ಟಡ ಅಂತಂದರೆ ಯಾವುದಪ್ಪ ಅಂತಂದರೆ, ಕಟ್ಟಡವನ್ನು ನೋಡಿ, ತೆರೆದ ಪ್ಲಾಟ್ಗಳು, ಚಾವಣಿಗಳಿಲ್ಲದ ನಿರ್ಮಾಣ ಸ್ಥಳಗಳು, ಅದು ವಾಸಿಸಲು ಸಾಧ್ಯವಾಗದ ಯಾವುದೇ ರಚನೆಯನ್ನು ಕಟ್ಟಡ ಅಂತೇಳಿ ಪರಿಗಣಿಸ್ತೀವಿ. ಎಕ್ಸಾಂಪಲು ಇಲ್ಲಿ ನೀವು ಮೊದಲನೇ ಚಿತ್ರವನ್ನು ನೋಡ್ತಾ ಇದ್ದೀರಾ. ಇಲ್ಲಿ ಕಟ್ಟಡ ಅಂದರೆ ಈ ರೀತಿ ಮೇಲ್ಛಾವಣಿ ಇರಬೇಕು, ಸುತ್ತ ಗೋಡೆಗಳಿದ್ದಾಗ ಮಾತ್ರ ಅದನ್ನು ಕಟ್ಟಡ ಅಂತ ಪರಿಗಣಿಸ್ತೀವಿ. ಈ ರೀತಿ ಒಂದು ಪ್ಲಾಟ್ ಇದೆ, ಮೇಲ್ಛಾವಣಿ ಇಲ್ಲ, ಇದನ್ನು ನಾವು ಕಟ್ಟಡ ಅಂತೇಳಿ ಪರಿಗಣಿಸೋದಕ್ಕೆ ಬರೋದಿಲ್ಲ. ಮತ್ತು ನೋಡಿ, ಖಾಲಿ ನಿವೇಶನಗಳಿಗೆ ಸ್ಥಳೀಯ ಸಂಸ್ಥೆಗಳು ನೀಡಿರುವ ಸಂಖ್ಯೆಗಳನ್ನು ನೋಡಿ ಅವುಗಳಿಗೆ ಕಟ್ಟಡ ಸಂಖ್ಯೆಗಳನ್ನು ನೀಡಬಾರದು ಅಂತ ಇದೆ. ನೋಡಿ, ಖಾಲಿ ನಿವೇಶನಗಳಿಗೆ ಯಾವುದೇ ಕಟ್ಟಡ ಸಂಖ್ಯೆಯನ್ನು ನೀಡಬಾರ್ದು, ಅದು ಸಾಮಾನ್ಯವಾಗಿ ಮಾಡುವಂತಹ ತಪ್ಪಾಗಿರ್ತದೆ. ಮತ್ತು ಮನೆ ಸಂಖ್ಯೆ ನೀಡೋವಂಥದ್ದು ಅಂದರೆ, ಮನೆಪಟ್ಟಿ ಬ್ಲಾಕ್ನಲ್ಲಿ ಪ್ರತಿಯೊಂದು ಕಟ್ಟಡ ಮತ್ತು ಜನಗಣತಿ ಮನೆಯು ವ್ಯವಸ್ಥಿತವಾಗಿ ನಿಗದಿಪಡಿಸಿದ ಸಂಖ್ಯೆಗಳನ್ನು ಹೊಂದಿದೆ ಎಂದು ಖಚಿತಪಡಿಸ್ಕೋಬೇಕು. ಸಂಖ್ಯೆಗಳನ್ನು ನೀಡುವಾಗ ಏನು ಆಲ್ರೆಡಿ ನಾನು ಹೇಳಿದ ಶಿಷ್ಟಾಚಾರವನ್ನು ಅನುಸರಿಸಿ, ಅಂದರೆ ನೀವೇ ನಿಮ್ಮದೇ ಆದಂಥ ಕ್ರಮ ಸಂಖ್ಯೆಯನ್ನು ಕೊಡಿ, ಇಲ್ಲ ಅಂತಂದರೆ ಪುರಸಭೆಯವರು ಅಥವಾ ಸ್ಥಳೀಯ ಪ್ರಾಧಿಕಾರದವರು ಕೊಟ್ಟಿರೋದನ್ನು ಬಳಸ್ಕೊಡಿ ಅಂತೇಳಿ. ಈಗ ಬರೋಣ ಕಟ್ಟಡ ಸಂಖ್ಯೆಗಳನ್ನು ಹೊಸದಾಗಿ ಕಂಡು ಬರುವಂಥದ್ದು. ನೋಡಿ, ಮೊದಲು ಈ ಥರ ಇರುತ್ತೆ. ಈಗ ನೀವು ಕಟ್ಟಡ ಸಂಖ್ಯೆಯನ್ನು ಕೊಟ್ಟಿದ್ದೀರಾ ಇಲ್ಲಿ 10 ಅಂತ, ಎರಡನೇ ಕಟ್ಟಡಕ್ಕೆ 11 ಅಂತ ಕೊಟ್ಟಿದ್ದೀರಾ. ಈಗ ನೀವು ಸೆನ್ಸಸ್ ಮುಗಿಯೋಷ್ಟರೊಳಗಡೆ ಮಧ್ಯಭಾಗದಲ್ಲಿ ಒಂದು ಕಟ್ಟಡ ಬರುತ್ತೆ. ಇಲ್ಲಿ ನೋಡ್ತಾ ಇದ್ದೀರಾ, ಮಧ್ಯಭಾಗದಲ್ಲಿ ಒಂದು ಕಟ್ಟಡ ಇದೆ. ಆ ಕಟ್ಟಡಕ್ಕೆ ನೀವು ಸಂಖ್ಯೆಯನ್ನು ಹೆಂಗೆ ಕೊಡಬೇಕಪ್ಪ ಅಂತಂದರೆ, ಈಗ 10 ಮತ್ತು 11ರ ಮಧ್ಯದಲ್ಲಿ ಬಂದಾಗ ಇಲ್ಲಿ ಕಡಿಮೆ ಸಂಖ್ಯೆ ಯಾವುದು, ಅದರ ಹಿಂದಿನ ಸಂಖ್ಯೆ 10 ಆಗಿರ್ತದೆ. 10/1 ಅಂತೇಳಿ ಕೊಡಬೇಕಾಗುತ್ತೆ, ಉಪಸಂಖ್ಯೆಯನ್ನು ಕೊಡಬೇಕಾಗುತ್ತೆ. ಈ ರೀತಿ ಯಾವುದಾದ್ರೂ ಕಟ್ಟಡ ಮಧ್ಯಭಾಗದಲ್ಲಿ ಹೊಸದಾಗಿ ಕಂಡು ಬಂದಾಗ ಈ ರೀತಿ ಕಟ್ಟಡ ಸಂಖ್ಯೆಯನ್ನು ಕೊಡಬೇಕು. ಅದೇ ರೀತಿ ನೀವೇನು ಮಾಡ್ತೀರಾ, ಜನಗಣತಿ ಮನೆ ಸಂಖ್ಯೆ ಇನ್ನೊಂದು ಮನೆಪಟ್ಟಿ ಬ್ಲಾಕ್ನಲ್ಲಿರುವಂತಹ ಪ್ರತಿಯೊಂದು ಜನಗಣತಿ ಮನೆಗೂ ಒಂದು ವಿಶಿಷ್ಟ ಅನುಕ್ರಮ ಸಂಖ್ಯೆಯನ್ನು ನೀವು ನೀಡೋ ಅಂಥದ್ದು. ಇಲ್ಲಿ ನೀವು ನೋಡ್ತಾ ಇದ್ದೀರಾ, ಜನಗಣತಿ ಮನೆ ಎ, ಜನಗಣತಿ ಮನೆ ಬಿ, ಜನಗಣತಿ ಮನೆ ಸಿ ಅಂತ ಇದೆ. ಇಲ್ಲಿ ನಾವು ಜನಗಣತಿ ಮನೆಯನ್ನು ನಾವು ಕೊಡೋದಿಲ್ಲ, ಅದೇ ಆಟೋ ಜನ್ರೇಟ್ ಆಗುತ್ತೆ ಅಂತ ಹೇಳಿದ್ದೀನಿ. ಅದು 4 ಅಂಕಿಯ ನಿಯಮ ಅಂತ ಹೇಳ್ತಾರೆ. ಹೇಗೆ ಅಂತಂದರೆ, 4 ಅಂಕಿ ಸಂಖ್ಯೆಯಿಂದ ಅದು ಕೂಡಿರಬೇಕು. ಅದು 0001 ಸ್ಟಾರ್ಟ್ ಆಗುತ್ತೆ, 0001 ಸ್ಟಾರ್ಟ್ ಆಗುತ್ತೆ. ಇನ್ನು 2 ಅಂಕಿ ಬಂದಾಗ 2 0 ಇರುತ್ತೆ, 1 ಅಂಕಿ ಇದ್ದಾಗ 3 0 ಇರುತ್ತೆ, 3 ಅಂಕಿ ಬಂದಾಗ 1 0 ಇರುತ್ತೆ. ನೀವು ಯಾವುದೇ ಕಾರಣಕ್ಕೂ ಜನಗಣತಿ ಮನೆ ಸಂಖ್ಯೆ 1ರಿಂದ ಅಥವಾ ಈ ಥರ 23, 154 ಈ ರೀತಿ ಯಾವುದೇ ಕಾರಣಕ್ಕೂ ಪ್ರಾರಂಭ ಆಗೋದಿಲ್ಲ, ಅದು ಅನುಕ್ರಮ ಸಂಖ್ಯೆ ಆಗಿರ್ತದೆ. ನಂತರ ಈಗ ಇಲ್ಲೊಂದು ಉದಾಹರಣೆ ಇದೆ, ನೀವು ನೋಡ್ತಾ ಇದ್ದೀರಾ. ಮನೆಪಟ್ಟಿ ಬ್ಲಾಕ್ನಲ್ಲಿ ಗುರುತಿಸಲಾದ ಮೊದಲ ಜನಗಣತಿ ಮನೆಗೆ ನೀವು ಏನು ಮಾಡಿರ್ತೀರ, 0001 ಸಂಖ್ಯೆಯನ್ನು ನೀಡಬೇಕು. ಅದೇ ರೀತಿ ಸಂಖ್ಯೆಯು ನಿಯಮ 2, ಸಂಖ್ಯೆಯು ಒಂದು ಕಟ್ಟಡದಿಂದ ಮುಂದಿನ ಕಟ್ಟಡಕ್ಕೆ ಇಡೀ ಬ್ಲಾಕ್ನಾದ್ಯಂತ ಅನುಕ್ರಮವಾಗಿ ಮುಂದುವರಿಯುವ ಚಾಲನೆಯಲ್ಲಿರುವ ಸರಣಿ ಸಂಖ್ಯೆಯಾಗಿದೆ. ಪ್ರತಿ ಹೊಸ ಕಟ್ಟಡಕ್ಕೂ ಇದನ್ನು ಮರುಹೊಂದಿಸಲಾಗುವುದಿಲ್ಲ ಅಂತ ಹೇಳ್ತಾರೆ. ಈಗ ನೋಡಿ, ಇಲ್ಲೊಂದು ಜನಗಣತಿ ಮನೆ ಇದೆ. ಈ ಜನಗಣತಿ ಮನೆ 0001 ಸ್ಟಾರ್ಟ್ ಆಗುತ್ತೆ. ನೆಕ್ಸ್ಟ್ ಮನೆಗೆ ಅದೇ ಕಟ್ಟಡದಲ್ಲಿರುವಂಥದ್ದು 0002 ಸ್ಟಾರ್ಟ್ ಆಗುತ್ತೆ. ಇಲ್ಲಿಂದ ನೆಕ್ಸ್ಟ್ ಬ್ಲಾಕಿಗೆ ನೀವು ಮೂವ್ ಆಗ್ತೀರಾ. ಮೂವ್ ಆದಾಗ ಈ ಮನೆ ಏನು ಜನಗಣತಿ ಮನೆ ಸಂಖ್ಯೆ ಇದೆಯಲ್ಲ, ಅದು ಮುಂದುವರಿಯುತ್ತೆ. ನೋಡಿ, 0003 ಆಗುತ್ತೆ, ಇದು 0002 ಆಗೋದಿಲ್ಲ ಅಂತೇಳಿ ಅವರು ಹೇಳ್ತಾ ಇದ್ದಾರೆ. ಅದು ಪ್ರತಿ ಕಟ್ಟಡದಿಂದ ಮೂವ್ ಆದಂಗೆ ಆ ಕ್ರಮ ಸಂಖ್ಯೆಯು ಸಹ ಏನಾಗ್ತಾ ಹೋಗುತ್ತೆ, ಮೂವ್ ಆಗ್ತಾ ಹೋಗುತ್ತೆ, ಅಂದರೆ ಮುಂದುವರಿತಾ ಹೋಗುತ್ತೆ. ಮತ್ತು ನೋಡಿ, ಇಲ್ಲಿ ಕಟ್ಟಡಕ್ಕೂ ಜನಗಣತಿ ಮನೆಗೂ ಏನು ಬ್ರೀಫಾಗಿ ಹೇಳಬೇಕು ಅಂತಂದರೆ, ನೋಡಿ, ಕಟ್ಟಡಕ್ಕೆ ಚಾವಣಿ ಇರಬೇಕು. ಖಾಲಿ ಪ್ಲಾಟ್ಗಳನ್ನು ಹೊರಗಿಡಲಾಗಿದೆ ಅಂದರೆ ಖಾಲಿ ಪ್ಲಾಟ್ಗಳನ್ನು ಪರಿಗಣಿಸೋಂಗಿಲ್ಲ. ಮೊದಲು ಸ್ಥಳೀಯ ಸಂಖ್ಯೆಗಳನ್ನು ಬಳಸಿ, ನಂತರ ಕಟ್ಟಡ ಸಂಖ್ಯೆ ಇಲ್ಲದಿದ್ದರೆ ಜನಗಣತಿ ಸಂಖ್ಯೆಗಳನ್ನು ವ್ಯವಸ್ಥಿತವಾಗಿ ನಿಗದಿಪಡಿಸಿ ನೀವೇ ಹೊಸದಾಗಿ ಕಂಡುಬರುವ ಕಟ್ಟಡಗಳಿಗೆ ಉಪಸಂಖ್ಯೆಗಳನ್ನು ಕೊಡಿ ಅಂತ ಹೇಳ್ತಾರೆ. ಅದೇ ರೀತಿ ಜನಗಣತಿ ಮನೆ ಅಂತಂದರೆ ಯಾವಾಗಲೂ 5 ಸಂಖ್ಯೆಯ ಮನೆ ಆಗಿರ್ತದೆ.
ಜನಗಣತಿ ಮನೆ ಅಂತಂದರೆ ಯಾವಾಗಲೂ ಸಹ ಅದೇನಾಗಿರ್ತದೆ 4 ಅಂಕಿಯ ಸಂಖ್ಯೆ ಆಗಿರ್ತದೆ. ಇಲ್ಲಿ ತಪ್ಪಾಗಿದೆ, 4 ಅಂಕಿಯ ಸಂಖ್ಯೆ ಆಗಿರ್ತದೆ. ಇಡೀ ಬ್ಲಾಕಿಗೆ ಒಂದೇ ನಿರಂತರ ಸಂಖ್ಯೆಯನ್ನು ಕೊಟ್ಟಿರ್ತೀವಿ ನಾವು. ಪ್ರತಿ ಹೊಸ ಕಟ್ಟಡದೊಂದಿಗೆ ಅನುಕ್ರಮ ಡೋಸನ್ನು ಮರುಹೊಂದಿಸೋದಾಗಲಿ, ಆಲ್ರೆಡಿ ಅದನ್ನು ಹೇಳಿದ್ದೀನಿ ನಾನು. ಮತ್ತು ಹೊಸದಾಗಿ ಏನಾದರೂ ಕಂಡು ಬಂದರೆ ಕಟ್ಟಡದಲ್ಲಿ ಮನೆಗಳು, ಅಲ್ಲಿ ಏನು ಮಾಡ್ತೀವಿ ನಾವು ಅಂತಂದರೆ ಕೊನೆಯ ಸರಣಿ ಸಂಖ್ಯೆ ಏನಿರ್ತದೆ ಅಲ್ಲಿಂದ ನಾವು ಅದನ್ನು ಮುಂದುವರಿಸ್ತೀವಿ. ನೆಕ್ಸ್ಟು ಈಗ ಏನು ಫಸ್ಟ್ನೇ ಕ್ವಶನ್ನು, ನೀವು ಏನು ಇಷ್ಟನ್ನು ಫಿಲ್ ಮಾಡಿ ಆದಮೇಲೆ ನಿಮಗೊಂದು ಪಾಪಪ್ ಬರುತ್ತೆ. ಅಲ್ಲಿ ಏನು ಬರುತ್ತೆ ಅಂದರೆ ಇವರು ಸ್ವಯಂ ಗಣತಿಗೆ ಒಳಪಟ್ಟಿದ್ದಾರೆ ಅಂತೇಳಿ. ಅಲ್ಲಿ ಏನಾದರೂ ಅವರು ಸ್ವಯಂ ಗಣತಿಗೆ ಒಳಪಟ್ಟಿದ್ದರೆ ಅಲ್ಲಿ SCIDಯನ್ನು ನೀವು ಏನು ಮಾಡಬೇಕಾಗುತ್ತೆ, ಕಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಈಗ ಜನಗಣತಿ ಮನೆ ಸಂಖ್ಯೆಯನ್ನು ದಾಖಲಿಸಿದ ನಂತರ ಮುಂದಿನದನ್ನು ಕ್ಲಿಕ್ ಮಾಡಿದಾಗ ಸಂದೇಶ ಏನಂತ ಬರುತ್ತೆ, ಮನೆಯವರು ಸ್ವಯಂ ಗಣತಿಯನ್ನು ಪೂರ್ಣಗೊಳಿಸಿದ್ದಾರೆಯೇ ಅಂತೇಳಿ ಬರುತ್ತೆ. ಅಲ್ಲಿ ಹೌದು ಅಥವಾ ಇಲ್ಲ ಆಪ್ಷನ್ ಇರ್ತದೆ. ಹೌದು ಅಂತೇಳಿ ಕೊಟ್ಟರೆ ನೀವೇನು ಮಾಡಬೇಕಾಗುತ್ತೆ, SCIDಯನ್ನು ಹಾಕಬೇಕಾಗತ್ತೆ. ಇಲ್ಲ ಅಂತ ಕೊಟ್ಟರೆ ನೀವು ಅದು ಸರ್ವೆ ಮುಂದುವರಿಯುತ್ತೆ. ಮನೆಯವರು ಸ್ವಯಂ ಗಣತಿ ಮಾಡಿದ್ದಾರೆ, ಹೌದು ಅಂತೇಳಿ ಆಯ್ಕೆ ಮಾಡ್ಕೋಬೇಕು. ನಂತರ ಪ್ರಶ್ನೆ ಸಂಖ್ಯೆ 7 ಜನಗಣತಿ ಮನೆಯ ಬಳಕೆ ಇದೆಯಲ್ಲ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ. 2 ಆಯ್ಕೆಗಳೊಂದಿಗೆ, ಅದು ವಾಸ ಮತ್ತು ಇತರ ಬಳಕೆಗೆ ಅಂತೇಳಿ ಬರುತ್ತೆ. ಪ್ರಶ್ನೆ ಸಂಖ್ಯೆ 9 ಮನೆಯ ಸಂಖ್ಯೆ, ಅದನ್ನು ಸ್ವಯಂಚಾಲಿತವಾಗಿ ಅದು ಏನಾಗುತ್ತೆ, ರಚನೆ ಆಗುತ್ತೆ. ಮಾಹಿತಿದಾರರಿಂದ ಸ್ವಯಂ ಗಣತಿ ಐಡಿಯನ್ನು ಪಡಿಬೇಕು. ಅವರು ಒದಗಿಸಿರುವ ಸ್ಥಳದಲ್ಲಿ ಅದನ್ನು ನಮೂದಿಸಬೇಕು. ಮತ್ತು ಸ್ವಯಂ ಗಣತಿ ID ಲಭ್ಯವಿರುವ ಐಡಿಯೊಂದಿಗೆ ಹೊಂದಿಕೆ ಆದರೆ ಕುಟುಂಬದ ಮಾಹಿತಿಯನ್ನು ಮೊಬೈಲ್ ಆ್ಯಪ್ನಲ್ಲಿ ಏನು ಮಾಡುತ್ತೆ, ಅದು ಪ್ರದರ್ಶನ ಮಾಡುತ್ತೆ. ಅಂದರೆ ನಿಮಗೆ ಅದು ಟ್ಯಾಗ್ ಆಗಿದ್ದರೆ ಮಾತ್ರ ಅವರು ಜಿಯೋ ಏನು ಮೊಬೈಲಲ್ಲಿ ಮ್ಯಾಪನ್ನು ಏನು ಮಾಡಿದ್ರು, ಅವರು ಟ್ಯಾಗ್ ಮಾಡಿ ನೀವು ಅದನ್ನು ಇದನ್ನು ಮಾಡಿದ್ರು, ಅವರು ಏನು ಸ್ವಯಂ ಗಣತಿನ ಮಾಡ್ಕೊಂಡಿದ್ರಲ್ಲ ಅಲ್ಲಿಗೆ ಅದು ಟ್ಯಾಗ್ ಆದರೆ ಮಾತ್ರ ಅದು ಪ್ರದರ್ಶನ ಆಗುತ್ತೆ, ಇಲ್ಲ ಅದು ಪ್ರದರ್ಶನ ಆಗೋಲ್ಲ. ಬೇರೆ ನೀವು ಯಾವ ಲೊಕೇಶನಲ್ಲಿ ಪಂಚ್ ಮಾಡಿರ್ತೀರಿ ಅಲ್ಲಿಗೆ ಅದು ಶೋ ಆಗುತ್ತೆ. ಅದಾದಮೇಲೆ ಪ್ರದರ್ಶನ ಆಗುತ್ತೆ. ಆ ಮಾಹಿತಿಗಳನ್ನು ನೀವು ಸ್ವೀಕರಿಸಬೇಕು ಮತ್ತು ಅದನ್ನು ಏನು ಮಾಡಬೇಕು, ಸಲ್ಲಿಸಬೇಕಾಗತ್ತೆ. ಅಥವಾ ತಿದ್ದುಪಡಿ ಇದ್ದರೆ ತಿದ್ದುಪಡಿಯನ್ನು ಸಹ ಮಾಡ್ಬೋದು. ಕುಟುಂಬದವರು ಸ್ವಯಂ ಗಣತಿ ಮಾಡದಿದ್ದರೆ ಗಣತಿದಾರರು ಇಲ್ಲ ಅನ್ನೋ ಆಪ್ಷನನ್ನು ಆಯ್ಕೆ ಮಾಡ್ಕೋತಾರೆ. ನಂತರ ಮೊಬೈಲ್ನಲ್ಲಿ ಸಂಪೂರ್ಣ ಮಾಹಿತಿಯನ್ನು ಅವ್ರು ಏನು ಮಾಡ್ತಾರೆ, ಸಂಗ್ರಹಿಸ್ಕೊಳ್ತಾರೆ. ಇದು SCID ಮೊದಲನೇ ಕೆಲಸ. SCIDಯನ್ನು ಎಸ್ ಆರ್ ನೋ ಕೊಟ್ಕೊಂಡು ಫಿಲ್ ಮಾಡುವಂಥದ್ದು. ನೆಕ್ಸ್ಟು ಮುಖ್ಯವಾದ ಪ್ರಶ್ನೆ 4ನೇದು, ನೆಲಕ್ಕೆ ಪ್ರಧಾನವಾಗಿ ಬಳಸುವಂಥ ಸಾಮಗ್ರಿಗಳು ಯಾವುದು ಅಂತೇಳಿ. ಫಸ್ಟು ನೆಲಕ್ಕೆ ಅಲ್ಲಿ ಯಾವ ವಸ್ತುವನ್ನು ಪ್ರಧಾನವಾಗಿ ಬಳಸಿದರೆ ಅದರ ಆಧಾರದ ಮೇಲೆ ಅದು ಏನಾಗುತ್ತೆ, ನಿರ್ಧಾರ ಆಗುತ್ತೆ. ಈಗ ಎಕ್ಸಾಂಪಲ್, ಈಗ ಮುಕ್ಕಾಲು ಭಾಗ ಹೆಚ್ಚು ವಸ್ತು ಯಾವುದಿದೆ, ಇನ್ನು ಕಾಲು ಭಾಗ ಯಾವುದಿದೆ, ಅದರಲ್ಲಿ ಮುಕ್ಕಾಲು ಭಾಗ ಯಾವುದಿದೆ ಅದನ್ನು ನಾವು ಏನು ಮಾಡಬೇಕಾಗುತ್ತೆ, ಪರಿಗಣಿಸಬೇಕಾಗುತ್ತೆ. ಬಹುಮಹಡಿ ಕಟ್ಟಡದ ಪ್ಲಾಟ್ಗಳು ವಿಭಿನ್ನ ನೆಲದ ವಸ್ತುಗಳನ್ನು ಹೊಂದಿರ್ತದೆ. ಬಹುಮಹಡಿ ಕಟ್ಟಡಗಳಲ್ಲಿ ಪ್ರತಿ ಜನಗಣತಿ ಮನೆಯ ನೆಲವನ್ನು ಪ್ರತ್ಯೇಕವಾಗಿ ದಾಖಲಿಸಬೇಕು. ಅಂದರೆ ಈಗ ಎಕ್ಸಾಂಪಲ್, ಈಗ ಅಪಾರ್ಟ್ಮೆಂಟ್ ಇರ್ತವೆ, ಅಲ್ಲಿ ಒಬ್ಬೊಬ್ಬರು ಒಂದೊಂದು ರೀತಿ ವಸ್ತುವನ್ನು ಬಳಸಿರ್ಬೋದು. ಹಾಗಾಗಿ ಅಲ್ಲಿ ಪ್ರತಿ ಜನಗಣತಿ ಮನೆಯಲ್ಲಿ ಯಾವ ವಸ್ತುವನ್ನು ಬಳಸಿದರೆ ಅದರ ಆಧಾರದ ಮೇಲೆ ನಾವು ಏನು ಮಾಡಬೇಕಾಗುತ್ತೆ, ಅದನ್ನು ನಿರ್ಧಾರ ಮಾಡಬೇಕಾಗುತ್ತೆ. ನೆಕ್ಸ್ಟು ಗೋಡೆಗೆ ಬಳಸುವಂಥ ಪ್ರಧಾನವಾಗಿ ಬಳಸಿರುವಂಥ ವಸ್ತುಗಳು. ಈಗ ಗೋಡೆಗಳಲ್ಲಿ ನಾವು ಸಾಮಗ್ರಿಗಳ ಹೆಚ್ಚಿನ ಭಾಗ ಪ್ರಧಾನ ವಸ್ತುವನ್ನು ನಿರ್ಧರಿಸುತ್ತೆ ಅಂತಂದರೆ ಹೆಚ್ಚು ಯಾವುದನ್ನು ನಾವು ಬಳಸಿದ್ದೀವಿ ಅದನ್ನು ನಾವು ಅಲ್ಲಿ ಆಯ್ಕೆ ಮಾಡ್ಕೋಬೇಕಾಗುತ್ತೆ. ನೋಡಿ, 1ರಿಂದ 5ರವರೆಗಿರುವಂಥ ಸಂಖ್ಯೆಗಳು ಏನು ನಿಮಗೆ ಇದಕ್ಕೆ ಆಪ್ಷನ್ಸ್ಗಳು ಬರುತ್ತೆ, ಅಲ್ಲಿ ಶಾಶ್ವತವಲ್ಲದ ವಸ್ತುಗಳನ್ನು ಸೂಚಿಸುತ್ತೆ. ಅಂದರೆ ನಾವು ಏನು ಗೋಡೆಗೆ ಬಳಸಿದ್ದೀವಿ ಅವು ಶಾಶ್ವತವಲ್ಲದ ವಸ್ತುಗಳು. ಅದೇ 6ರಿಂದ 9 ಆಪ್ಷನ್ಸ್ ಏನಿದ್ದಾವೆ ಅವುಗಳು ಶಾಶ್ವತ ಸ್ವರೂಪದ ವಸ್ತುಗಳಾಗಿರ್ತವೆ. ಅಲ್ಲಿ ನೀವು ಆಯ್ಕೆ ಮಾಡ್ಕೋಬೇಕು ಯಾವುದು ಅಂತೇಳಿ ಆಯ್ಕೆ ಮಾಡ್ಕೋಬೇಕಾಗುತ್ತೆ. ಮತ್ತು ಹೊರಗಿನ ಮೇಲ್ಮೈಯನ್ನು ಪ್ಲಾಸ್ಟರ್ ಮಾಡಿರ್ತಾರೆ, ಬಣ್ಣ ಬಳಿತಿರ್ತಾರೆ. ಗೋಡೆ ವಸ್ತುವನ್ನು ನಿರ್ಣಯಿಸೋದು ಹಲವು ಬಾರಿ ಕಷ್ಟ ಆಗುತ್ತೆ. ಅಂದರೆ ನಾವು ಮೇಲ್ಭಾಗದ ವಸ್ತುವನ್ನು ಪರಿಗಣಿಸೋಂಗಿಲ್ಲ. ಗೋಡೆಯ ಒಳಭಾಗದಲ್ಲಿ ಮೂಲ ವಸ್ತು ಯಾವುದನ್ನು ಬಳಸಿದರೆ ಅದನ್ನು ನಿವಾಸಿಯಿಂದ ಕೇಳಿ ನಾವು ಏನು ಮಾಡಬೇಕಾಗುತ್ತೆ, ಹಾಕಬೇಕಾಗುತ್ತೆ. ಕೆಲವರು ಒಳಗಡೆ ಕಲ್ಲು ಬಳಸಿರ್ತಾರೆ, ಕೆಲವರು ಇಟ್ಟಿಗೆಯನ್ನು ಬಳಸಿರ್ತಾರೆ. ಅದನ್ನು ತಗೊಂಡು ನಾವು ಏನು ಮಾಡಬೇಕು, ನಿರ್ಧಾರ ಮಾಡಬೇಕಾಗುತ್ತೆ. ಹೊರಗಿನ ಮೇಲ್ಮೈಯನ್ನು ಪ್ಲಾಸ್ಟರ್ ಮಾಡಿ ಬಣ್ಣ ಬಳಿದಿರೋದ್ರಿಂದ ಗೋಡೆಯ ವಸ್ತುವನ್ನು ನಿರ್ಣಯಿಸೋದು ಕಷ್ಟ ಅನಿಸಿದರೆ ನೀವೇನು ಮಾಡಬೇಕಾಗುತ್ತೆ, ಸಂಕೇತ ಸಂಖ್ಯೆ 0ಯನ್ನು ನಮೂದು ಮಾಡಬೇಕಾಗುತ್ತೆ. ಇಲ್ಲಿ ನೋಡ್ತಾ ಇದ್ದಾರೆ ಏಕ್ರ ಅಂತ ಗೋಡೆಗೆ ಈ ರೀತಿ ಏಕ್ರ ಅಂತ ಒಂದು ವಸ್ತುವನ್ನು ಬಳಸಿದ್ದಾರೆ. ಮತ್ತು ಗೋಡೆಗೆ ಪ್ರಧಾನವಾಗಿ ಬಳಸಲಾಗಿರುವಂಥ ಇನ್ನೊಂದು ಸಾಮಗ್ರಿಗಳಲ್ಲಿ ಇನ್ನೊಂದು ಕ್ಲಾರಿಫಿಕೇಷನ್ ಇಲ್ಲಿ ನೋಡ್ತಾ ಇದ್ದೀರಾ. ಗೋಡೆಯನ್ನು ಮಣ್ಣಿನಿಂದ ಅಥವಾ ಸುಟ್ಟ ಇಟ್ಟಿಗೆಯಿಂದ ಮಾಡಿರ್ಬೋದು. ಆದಾಗ್ಯೂ ಅದನ್ನು ಸಿಮೆಂಟಿಂದ ಪ್ಲಾಸ್ಟರ್ ಮಾಡಿ ಬಣ್ಣ ಬಳಿದಿರ್ತಾರೆ. ಬಟ್ ಇಲ್ಲಿ ನಾವು ಏನಂತ ಪರಿಗಣಿಸಬೇಕು, ಸುಟ್ಟ ಇಟ್ಟಿಗೆ ಅಂತಲೇ ಪರಿಗಣಿಸಬೇಕಾಗುತ್ತೆ. ಈಗ ಗೋಡೆಗಳನ್ನು ಏನು ಮಾಡಿರ್ತಾರೆ, ಈ ಸಡಿಲವಾದ ಕಲ್ಲುಗಳಿಂದ ಮಾಡಿರ್ತಾರೆ. ಕಲ್ಲುಗಳನ್ನು ಸುಣ್ಣ ಅಥವಾ ಸಿಮೆಂಟ್ ಗಾರೆಯಿಂದ ಪ್ಯಾಕ್ ಮಾಡಿರ್ತಾರೆ. ಆಗ ಸಂಖ್ಯೆ 5ನ್ನು ಹಾಕಬೇಕಾಗುತ್ತೆ. ಅದೇ ಗೋಡೆಗಳನ್ನು ಸುಣ್ಣ ಅಥವಾ ಸಿಮೆಂಟ್ ಗಾರೆಯಿಂದ ಸರಿಯಾಗಿ ಪ್ಯಾಕ್ ಮಾಡಿದ ಕಲ್ಲುಗಳಿಂದ ಮಾಡಿದ್ದರೆ ಸಂಖ್ಯೆ 6ನ್ನು ಆಯ್ಕೆ ಮಾಡ್ಕೋಬೇಕಾಗುತ್ತೆ. ನೀವು ನೋಡ್ತಾ ಇದ್ದೀರಿ, ನೋಡಿ ಸಡಿಲವಾದ ಕಲ್ಲಿದೆ, ಇಲ್ಲಿ ನೋಡಿ ಸಿಮೆಂಟ್ ಗಾರೆ ತುಂಬಿರುವಂಥ ಕಲ್ಲುಗಳಿದ್ದಾವೆ. ಈ ಒಂದು ಆಧಾರದ ಮೇಲೆ ನಾವೇನು ಮಾಡಬೇಕು, ಫಿಲ್ ಮಾಡಬೇಕು. ಅವ್ರು ಮಾಹಿತಿ ಕೊಡಲಿಲ್ಲ ಅಂತಂದರೆ ನೀವು 0ವನ್ನು ಹಾಕಬೇಕಾಗುತ್ತೆ. ಇನ್ನೊಂದು ನೋಡಿ, ಇಲ್ಲಿ 2 ರೀತಿ ಗೋಡೆಗಳಿದ್ದಾವೆ. ಇಲ್ಲಿ ಒಂದು ಗೋಡೆಗೆ ಏನು ಮಾಡಿದ್ದಾರೆ, ಪ್ಲಾಸ್ಟಿಂಗ್ ಅಂದರೆ ಇದು ಏನು
ಪ್ಯಾಕ್ ಮಾಡಿದ್ದಾರೆ, ಯಾವುದರಲ್ಲಿ ಗಾರೆಯಿಂದಲೋ ಅಥವಾ ಸಿಮೆಂಟಿಂದಲೋ ಪ್ಯಾಕ್ ಮಾಡಿದ್ದಾರೆ. ಇಲ್ಲಿ ಏನಿಲ್ಲ, ಕಲ್ಲುಗಳನ್ನು ಟೈಟಾಗಿ ಕೂರಿಸಿದ್ದಾರೆ ಅಷ್ಟೇ. ಇಲ್ಲಿ ನಾವು ನಿರ್ಧಾರ ಮಾಡಬೇಕಾದ್ರೆ ಗೋಡೆಯನ್ನು ಯಾವುದನ್ನು ಹೆಚ್ಚು ಬಳಸಿದ್ದಾರೆ ಅದನ್ನು ನಾವು ಏನು ಮಾಡಬೇಕು, ಆಯ್ಕೆ ಮಾಡ್ಕೋಬೇಕಾಗುತ್ತೆ. ನಂತರ 6ನೇ ಪ್ರಶ್ನೆ, ಮೇಲ್ಛಾವಣಿಗೆ ಬಳಸಿರುವಂಥ ಸಾಮಗ್ರಿಗಳು. ಮೇಲ್ಛಾವಣಿಗೆ ಬಹುಪಾಲು ನಾವು ಯಾವ ವಸ್ತುವನ್ನು ಬಳಸಿರ್ತೀವಿ. ಈಗ ಎಕ್ಸಾಂಪಲ್, ಇಡೀ ಮನೆ ಕಾಂಕ್ರೀಟ್ನಿಂದ ಮಾಡಿದ ಚಾವಣಿಯನ್ನು ಹೊಂದಿರ್ಬೋದು. ಮತ್ತು ಏನಾಗಿರುತ್ತೆ, ತಾತ್ಕಾಲಿಕ ನಿರ್ಮಾಣದ ಚಾವಣಿ ಇದೆ, ಅದರೊಳಗಡೆ ಸ್ವಲ್ಪ ಭಾಗ ತಾತ್ಕಾಲಿಕವಾಗಿ ಹುಲ್ಲಿನಿಂದ ಮಾಡಿರ್ತಾರೆ. ಅಂಥ ಸಂದರ್ಭದಲ್ಲಿ ಚಾವಣಿಯನ್ನು ಕಾಂಕ್ರೀಟ್ ಅಂತ ಹೇಳಿ ಪರಿಗಣಿಸಬೇಕು. ಇನ್ನು ಕೆಲವು ನೀವು ನೋಡ್ತಾ ಇದ್ದಾರೆ ಹ್ಯಾಂಡ್ಮೇಡ್ ಟೈಲ್ಸ್ಗಳಿದ್ದಾವೆ, ಕಪ್ರೈಲ್ಗಳು, ಕವೈಲ್ಗಳು, ಕಪ್ರ, ಇವೆಲ್ಲ ಕೈಯಿಂದ ಮಾಡಿರುವಂಥ ಚಾವಣಿಯ ಹಂಚುಗಳಾಗಿರ್ತವೆ. ಇವುಗಳನ್ನು ನೋಡಿ ನೀವು ಅಲ್ಲಿ ಆಪ್ಷನನ್ನು ಫಿಲ್ ಮಾಡಬೇಕಾಗುತ್ತೆ. ನಂತರ ಇಲ್ಲಿ ನೋಡಿ, ಇದು ಒಂದು ಮನೆ ಮೇಲೆ ಸ್ಲೇಟ್ ಅಂದರೆ ಹಿಂದೆಲ್ಲ ಬರಿತಾ ಇದ್ವಲ್ಲ, ಅದನ್ನು ಏನು ಸ್ಲೇಟ್, ಇದು ಕಲ್ಲಿನ ಸ್ಲೇಟ್ಗಳು ಬರ್ತಾಯಿದ್ವು, ಆ ಒಂದು ಕಲ್ಲಿದೆಯಲ್ಲ, ಈ ಮೇಲ್ಛಾವಣಿಗೂ ಸಹ ಅದನ್ನು ಬಳಸ್ತಾರೆ. ಪ್ರಧಾನ ವಸ್ತು ಶಿಂಗಲ್ ಆಗಿದ್ದರೆ ಇದನ್ನು ಸ್ಲೇಟ್ಗೆ ಸಮನಾಗಿರ್ತದೆ ಅಂತೇಳಿ ಹೇಳ್ತಾರೆ. ಇದು ಆಪ್ಷನ್ ಸಹ ಇದೆ ನಿಮಗೆ. ನಂತರ ಮೇಲ್ಛಾವಣಿಗೆ ಬಳಸಿರುವಂಥ ವಸ್ತುಗಳಲ್ಲಿ ನೆಲಮಹಡಿಯ ಮೇಲ್ಛಾವಣಿ ಮರದಿಂದ ಮಾಡಿರ್ತಾರೆ, ಅಂದರೆ ಫಸ್ಟ್ ಫ್ಲೋರು ಅಥವಾ ಗ್ರೌಂಡ್ ಫ್ಲೋರನ್ನು ಇದರಲ್ಲಿ ಮಾಡಿರ್ತಾರೆ, ಅದು ಮರದಿಂದ. ಆದರೆ ಅದು ನೆಕ್ಸ್ಟ್ ಫ್ಲೋರನ್ನು ಏನು ಮಾಡ್ತಾರೆ, ಕಾಂಕ್ರೀಟ್ನಿಂದ ಮಾಡಿರ್ತಾರೆ. ಆಗ ನಾವು ಏನು ಮಾಡ್ತೀವಿ, ಪ್ರತ್ಯೇಕವಾಗಿ ಜನಗಣತಿ ಮನೆಯ ಮೇಲ್ಛಾವಣಿಯನ್ನು ಫಿಲ್ ಮಾಡಬೇಕು. ಈಗ ಗ್ರೌಂಡ್ ಫ್ಲೋರಿಗೆ ಯಾವ್ದು ಹಾಕಿದಾರೋ ಅದನ್ನು ಪರಿಗಣಿಸ್ಬೇಕು ಗ್ರೌಂಡ್ ಫ್ಲೋರ್ನವ್ರಿಗೆ. ಫಸ್ಟ್ ಫ್ಲೋರ್ ಅವರು ಯಾವ್ದು ಬಳಸಿದಾರೋ ಅದನ್ನು ನಾವು ಏನು ಮಾಡಬೇಕಾಗುತ್ತೆ, ಫಿಲ್ ಮಾಡಬೇಕಾಗುತ್ತೆ. ಒಂದು ವೇಳೆ ಪ್ರತಿಯೊಂದು ಮಹಡಿಯಲ್ಲಿ ಪ್ರತ್ಯೇಕ ಜನಗಣತಿ ಮನೆಗಳಿದ್ದಲ್ಲಿ ನೆಲ ಮಹಡಿಯಲ್ಲಿರುವ ಜನಗಣತಿ ಮನೆಗಳಿಗೆ ಚಾವಣಿಯು ಮರದಿಂದ ಮಾಡಲ್ಪಟ್ಟಿದ್ರೆ ಮರ ಅಂತ ಪರಿಗಣಿಸಬೇಕು. ಆದರೆ ಮೇಲಿನ ಮಹಡಿಯಲ್ಲಿರೋರು ಜನಗಣತಿ ಮನೆಗಳಿಗೆ ಕಾಂಕ್ರೀಟ್ ಬಳಸಿದರೆ ಕಾಂಕ್ರೀಟ್ ಅಂತ ಹೇಳಿ ನಾವು ಪರಿಗಣಿಸಬೇಕಾಗುತ್ತೆ. ನಂತರ ಇಲ್ಲೇ ನೀವೇ ನೋಡಿ, ಈ ಚಾವಣಿಯ ಯಾವ ಒಂದು ಸಾಮಗ್ರಿ ಬಳಸಿದ್ದಾರೆ ಅಂತೇಳಿ ಇಲ್ಲಿ ಸಾಮಾನ್ಯವಾಗಿ ನೀವು ನೋಡ್ತಾ ಇದ್ದೀರಾ. ಇಲ್ಲಿ ಎಲ್ಲ ಇದೆ ನೋಡಿ, ಪಾಲಿಥೀನ್ ಶೀಟ್ ಹಾಕಿದ್ದಾರೆ, ಅದ್ರ ಮೇಲೆ ಇಟ್ಟಿಗೆ ಇಟ್ಟಿದ್ದಾರೆ, ಇಲ್ಲಿ ಸಿಮೆಂಟ್ ಇದು ಹೆಂಚುಗಳನ್ನು ಬಳಸಿದ್ದಾರೆ, ಇಲ್ಲಿ ಗುಡಿಸಲು ಇದೆ. ಈಗ ನೀವೇ ನಿರ್ಧಾರ ಮಾಡಬೇಕು ಯಾವುದು ಬಹುಪಾಲು ಇದೆ ಅದನ್ನು ಪರಿಗಣಿಸಬೇಕಾಗುತ್ತೆ. ನೋಡಿ, ಚಾವಣಿ ಕೈಯಿಂದ ಮಾಡಿದ ಹೆಂಚುಗಳಿಲ್ಲಿ ಈ ಚಿತ್ರದಲ್ಲಿ ಕೈಯಿಂದ ಮಾಡಿದ ಹೆಂಚುಗಳು. ಇಲ್ಲಿ ಗೋಡೆ ನೋಡ್ತಾ ಇದ್ದೀರಾ, ಗೋಡೆ ಸುಟ್ಟ ಇಟ್ಟಿಗೆಯಿಂದ ಮಾಡಿದ್ದಾರೆ. ಮತ್ತು ಹೆಂಚುಗಳ ಮೇಲೆ ಪಾಲಿಥೀನ್ ಮತ್ತು ಇಟ್ಟಿಗೆಗಳ ಬಳಕೆ ಇದೆ, ಆದ್ರೂ ಸಹ ಬಹುಪಾಲು ಅದು ಏನಾಗಿದೆ, ಹೆಂಚಿನಿಂದ ಆವೃತವಾಗಿದೆ. ಹಾಗಾಗಿ ಹೆಂಚು ಅಂತಲೇ ಪರಿಗಣಿಸಬೇಕಾಗುತ್ತೆ. ನಂತರ ಇದೊಂದು ಗರಿ ಮನೆ ಇದೆ, ಗರಿಗಳಿಂದ ಮಾಡಿರುವಂಥದ್ದು. ಚಾವಣಿ ಹುಲ್ಲಿನ ಮರ, ಅದು ಹುಲ್ಲಿನಿಂದ ಆಗಿರುವಂತಹ ಚಾವಣಿ ಆಗಿರ್ತದೆ. ಮತ್ತು ಈ ಒಂದು ಏನು ಈ ಕಡೆ ಗೋಡೆಗಳಿದಾವಲ್ಲ, ಗೋಡೆಗಳು ಬಿದಿರಿನಿಂದ ಮಾಡಿರುವಂಥದ್ದಾಗಿರುತ್ತೆ. ನೀವು ಗಮನಿಸಿ ಹಾಕ್ಬೇಕಾಗುತ್ತೆ. ಅದೇ ರೀತಿ ಇನ್ನೊಂದಿದೆ, ಗೋಡೆ ಇಲ್ಲಿ ನೋಡ್ಕೊಳ್ಳಿ, ಗೋಡೆ ಹುಲ್ಲು ಮತ್ತು ಹುಲ್ಲಿನ ಬಿದಿರಿನಿಂದ ಆಗಿದೆ. ಅದೇ ರೀತಿ ಚಾವಣಿ ಲೋಹ ಅಥವಾ ಕಲ್ನಾರಿನಿಂದ ಹಾಳೆಯಿಂದ ಆಗಿದೆ. ಅದು ಇಲ್ಲಿ ನೋಡ್ತಾ ಇದ್ದೀರಾ, ಇಲ್ಲಿ ಗೋಡೆ ಸುಟ್ಟ ಇಟ್ಟಿಗೆಯಿಂದ ಆಗಿದೆ, ಚಾವಣಿ ಯಂತ್ರ ನಿರ್ಮಿತ ಟೈಲ್ಸ್ಗಳಿಂದ ಆಗಿದೆ ಅಥವಾ ಕೈಯಿಂದ ನಿರ್ಮಿಸಿದಂತಹ ಹೆಂಚುಗಳಿಂದ ಆಗಿದೆ. ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ 7, ಜನಗಣತಿ ಮನೆಯ ಬಳಕೆ ಅಂತ ಇದೆ. ಈಗ ಅಲ್ಲಿ ಸುಮಾರು ಆಪ್ಷನ್ಸ್ಗಳಿದ್ದಾವೆ. ಒಂದು ವಾಸ ಇದೆ, ವಾಸ ಹಾಗೂ ಇತರ ಬಳಕೆ ಇದೆ, ವಾಸೇತರ ಇದೆ, ಖಾಲಿ, ಈ ಥರ ಎಲ್ಲ ಆಪ್ಷನ್ಸ್ ಬರುತ್ತೆ. ಜನಗಣತಿ ಮನೆಗಳ ಒಂದು ಕ್ರಿಯಾತ್ಮಕ ವರ್ಗೀಕರಣದಲ್ಲಿ ನೋಡಿ, ಈಗ ಇಲ್ಲೊಂದು ಆಪ್ಷನ್ ಅವರು ಹೇಳ್ತಾರೆ ಏನಂದರೆ, ದೊಡ್ಡ ಸಗಟು ಮಾರುಕಟ್ಟೆ ಸ್ಥಳಗಳಲ್ಲಿ ಈ ಅಂಗಡಿಗಳು ಅಥವಾ ಕಚೇರಿಗಳಲ್ಲಿ ಕೆಲಸ ಮಾಡುವ ವ್ಯಕ್ತಿಗಳು ರಾತ್ರಿ ಸಮಯದಲ್ಲಿ ಅದನ್ನು ವಾಸಸ್ಥಳವಾಗಿ ಬಳಸ್ತಾರೆ. ಅಂತಹ ಸ್ಥಳಗಳನ್ನು ನಾವು ಏನು ಮಾಡಬೇಕು, ವಾಸ, ಅಲ್ಲಿ ಅಂಗಡಿನೂ ಇರುತ್ತೆ, ರಾತ್ರಿ ಅಲ್ಲೇ ವಾಸ ಇರ್ತಾರೆ, ಅಂದರೆ ವಾಸ ಹಾಗೂ ಅಂಗಡಿ ಆಗುತ್ತೆ. ಅಥವಾ ವಾಸ ಅದು ಆಫೀಸ್ ಮಾಡ್ಕೊಂಡಿರ್ತಾರೆ, ಅಲ್ಲೇ ಏನು ಮಾಡ್ತಾರೆ, ರಾತ್ರಿ ಅಲ್ಲೇ ಮಲಗ್ತಾರೆ, ಅದು ವಾಸ ಹಾಗೂ ಕಚೇರಿ ಆಗುತ್ತೆ. ಅದೇ ರೀತಿ ವಾಸೇತರ ಬಳಕೆಯನ್ನು ವಾಸೇತರ ಬಳಕೆ ವಿವರಣೆಯನ್ನು ನಮೂದಿಸುವ ಮೂಲಕ ನಿರ್ದಿಷ್ಟಪಡಿಸಬೇಕಂದ್ರೆ ನೋಡಿ, ಅದೇನು ಅಲ್ಲಿ ನೀವು ಏನು ಮಾಡ್ತೀರಾ, ಆಪ್ಷನಲ್ಲಿ ಫಿಲ್ ಮಾಡ್ತೀರಾ. ವಾಸೇತರ ಅಂತ ಕೊಟ್ಟ ತಕ್ಷಣವೇ ವಾಸೇತರದ ವಿವರಣೆಯನ್ನು ಬರೀಬೇಕು. ಅಲ್ಲಿ ಏನಕ್ಕೆ ಬಳಸಿದ್ದಾರೆ, ಕಿರಾಣಿ ಅಂಗಡಿನ, ಬಟ್ಟೆ ಅಂಗಡಿನ, ಅಥವಾ ಅದು ಮೆಡಿಕಲ್ ಶಾಪ್ ಅನ್ನೋದನ್ನು ನೀವು ಏನು ಮಾಡಬೇಕಾಗುತ್ತೆ, ಎಂಟರ್ ಮಾಡಬೇಕಾಗುತ್ತೆ. ನಂತರ ಇಲ್ಲಿ ಮನೆಪಟ್ಟಿ ಕಾರ್ಯದ ಸಮಯದಲ್ಲಿ ಇನ್ನು ನಡೆಯುವಂತಹ ಕಾಲೋಚಿತ ಚಟುವಟಿಕೆಗಳನ್ನು ಜನಗಣತಿ ಮನೆಗಳು ಅಂತ ಎಕ್ಸಾಂಪಲ್ ನೋಡಿ, ಎಣ್ಣೆ ಗಿರಾಣಿಗಳು, ಶೆಡ್ಗಳಲ್ಲಿ ಗುರು ತಯಾರು ಮಾಡೋಂಥದ್ದು, ಇಂಥವುಗಳನ್ನು ಪರಿಶೀಲಿಸುವ ಮೂಲಕ ಅವುಗಳನ್ನು ಜನಗಣತಿ ಮನೆಗಳನ್ನು ಗುರುತು ಮಾಡಬೇಕಾಗುತ್ತೆ. ಯಾವುದೇ ಹೋಟೆಲ್ ಅಥವಾ ಲಾಡ್ಜ್ ಅಥವಾ ಅತಿಥಿ ಗೃಹವನ್ನು ನಿವಾಸಿಗಳು ಹೆಚ್ಚುವರಿಯಾಗಿ ಸಾಮಾನ್ಯ ನಿವಾಸವಾಗಿ ಬಳಸ್ತಿದ್ದಾರೆ. ಸಂದರ್ಭಾನುಸಾರ, ಈಗ ಎಕ್ಸಾಂಪಲ್ ಹೋಟೆಲ್ ಇರ್ತದೆ, ಅಲ್ಲಿ ವಾಸ ಮಾಡ್ತಾ ಇರ್ತಾರೆ, ವಾಸನೂ ಇರ್ತಾರೆ, ಹೋಟೆಲ್ ನಡೆಸ್ತಾ ಇರ್ತಾರೆ, ಆಗ ವಾಸ ಮತ್ತು ಹೋಟೆಲು. ಅದೇ ರೀತಿ ಲಾಡ್ಜ್ ಇರುತ್ತೆ ಮತ್ತು ಅಲ್ಲಿ ಓನರು ವಾಸ ಇರ್ತಾನೆ, ವಾಸ ಮತ್ತು ಲಾಡ್ಜು, ವಾಸ ಮತ್ತು ಅತಿಥಿ ಗೃಹ, ಈ ರೀತಿಯಲ್ಲಿ ನಾವು ಹಾಕಬೇಕಾಗುತ್ತೆ. ನೆಕ್ಸ್ಟು, ಅಥವಾ ಮನೆ ಏನಾದರೂ ಸಂಸ್ಥಾರೂಪ ಕುಟುಂಬವಾಗಿದ್ದರೆ ಅಲ್ಲಿ ಏನು ಮಾಡಬೇಕು, ಸಂಸ್ಥಾರೂಪ ಕುಟುಂಬ ಅಂತೇಳಿ ಗುರುತಿಸ್ತೀರಾ. 22ರವರೆಗಿನ ಕೆಲವು ಪ್ರಶ್ನೆಗಳನ್ನು ಮಾತ್ರ ಭರ್ತಿ ಮಾಡ್ತೀರಾ. ಈ ಸಂದರ್ಭದಲ್ಲಿ ಪ್ರಶ್ನೆ ಸಂಖ್ಯೆ 22ರಲ್ಲಿ ಸಂಸ್ಥಾರೂಪ ಕುಟುಂಬ ಮನೆಯ ಸಂಖ್ಯೆ ಡ್ಯಾಶನ್ನು ಹಂಚಿಕೆ ಮಾಡ್ತದೆ ಅಂತೇಳಿ.
ನೆಕ್ಸ್ಟ್ ಜನಗಣತಿ ಮನೆಯ ಸ್ಥಿತಿ. ಈಗ ಇಲ್ಲಿ ನೋಡೋಣ, 3 ರೀತಿ ಬರುತ್ತೆ: ಉತ್ತಮ, ವಾಸಕ್ಕೆ ಮತ್ತು ಶಿಥಿಲವಾಗಿದೆ. ಅಂದರೆ ವಾಸ ಅಂತಂದರೆ, ಉತ್ತಮ ಅಂತಂದರೆ ತುಂಬ ಕಂಡೀಷನ್ ಆಗಿರುವಂಥ ಮನೆ. ಜನಗಣತಿ ಮನೆಗಳಿಗೆ ಯಾವುದೇ ದುರಸ್ತಿ ಕಾರ್ಯ ಬೇಕಾಗಿರೋದಿಲ್ಲ, ಉತ್ತಮ ಸ್ಥಿತಿಯಲ್ಲಿರ್ತವೆ. ಅಂಥ ಮನೆಗಳನ್ನು ನಾವು ಉತ್ತಮ ಮನೆ ಅಂತೇಳಿ ಪರಿಗಣಿಸ್ಬೋದು. ಅದಕ್ಕೆ ಸಂಕೇತ ಸಂಖ್ಯೆ 1 ಕೊಡ್ತೀವಿ. ವಾಸಕ್ಕೆ ಯೋಗ್ಯ, ಚಿಕ್ಕ ಪುಟ್ಟ ದುರಸ್ತಿ ಕಾರ್ಯಗಳು ಇರ್ತದೆ, ಅಂದರೆ ವಾಸಕ್ಕೆ ಯೋಗ್ಯವಾಗಿರ್ತದೆ, ಅಂಥದ್ದನ್ನು ನಾವು ಏನಂತ ಕರಿತೀವಿ, ವಾಸಕ್ಕೆ ಯೋಗ್ಯ ಅಂತ ಹೇಳಿ ಗುರುತಿಸ್ಕೊಂಡು ಸಂಕೇತ ಸಂಖ್ಯೆ 2 ಕೊಡ್ತೀವಿ. ಶಿಥಿಲವಾಗಿದೆ ಅಂತಂದರೆ ಯಾವುದೇ ಜನಗಣತಿ ಮನೆಯು ನಶಿಸಿ ಹೋಗುತ್ತಿರುವ ಸೂಚನೆಯನ್ನು ತೋರ್ತಿದ್ರೆ, ಅದು ಬಿದ್ದು ಹೋಗುವ ಲಕ್ಷಣಗಳಿದ್ದರೆ, ಹೆಚ್ಚಿನ ದುರಸ್ತಿಯ ಅವಶ್ಯಕತೆ ಇದ್ದರೆ ಅದನ್ನು ನಾವು ಏನಂತ ಕರಿತೀವಿ, ಶಿಥಿಲವಾಗಿದೆ ಅಂತೇಳಿ ಕರಿತೀವಿ. ಸಂಕೇತ ಸಂಖ್ಯೆ 3 ಕೊಡ್ತೀವಿ. ನೆಕ್ಸ್ಟ್ ಕುಟುಂಬದ ಸಂಖ್ಯೆ. ಈ ಸ್ಥಳವನ್ನು ಸಹ ನಿಷ್ಕ್ರಿಯಗೊಳಿಸಲಾಗಿದೆ ಅಂತ ಹೇಳ್ತಾರೆ. ಅಂದರೆ ಅದನ್ನು ನಾವು ತುಂಬೋದಕ್ಕೆ ಬರೋದಿಲ್ಲ, ಅದೇ ಸ್ವಯಂಚಾಲಿತವಾಗಿ ಹೆಚ್ಚಳ ಆಗುತ್ತೆ. ಇಲ್ಲಿ ನೋಡಿ, ವಸತಿಗೆ ಅಲ್ಲಿ ಕುಟುಂಬಗಳಲ್ಲಿ ಏನಕ್ಕೆ ಬಳಸ್ತಾ ಇರ್ತಾರೆ, ವಸತಿ ಅಥವಾ ವಸತಿ ಹಾಗೂ ಇತರ ಬಳಕೆಗೆ ಹೊಂದಿರುವಂಥ ಎಲ್ಲ ಜನಗಣತಿ ಮನೆಗಳಿಗೆ ಯಾಪು ಸ್ವಯಂಚಾಲಿತವಾಗಿ ಕುಟುಂಬ ಸಂಖ್ಯೆ ಯಾವಾಗ ಬರುತ್ತೆ ಅಂದರೆ, ನೀವು ಆಪ್ಷನಲ್ಲಿ ವಸತಿ ಅಂತ ಕ್ಲಿಕ್ ಮಾಡಿದರೆ ಅಥವಾ ವಸತಿ ಹಾಗೂ ಇತರೆ ಬಳಕೆ ಅಂತ ಆಪ್ಷನನ್ನು ಕ್ಲಿಕ್ ಮಾಡಿದರೆ ಮಾತ್ರ ಕುಟುಂಬ ಸಂಖ್ಯೆ ಏನಾಗುತ್ತೆ, ನಿಯೋಜನೆ ಆಗುತ್ತೆ, ಇಲ್ಲ ಅಂದರೆ ಆಗೋದಿಲ್ಲ. ಈಗ ಇನ್ನೊಂದು ಆಪ್ಷನ್ ಇದೆ, ಬಟ್ ಆಯ್ಕೆ ನಿಮ್ದು ಏನಾಗಿರುತ್ತೆ, ವಸತಿ ಹಾಗೂ ಇತರ ಬಳಕೆ ಅಂತ ಇರುತ್ತೆ. ಅದ್ರ ಜೊತೆಗೆ ಸಂಸ್ಥಾರೂಪ ಅಂತ ಆಗಿದ್ರೆ ಈ ಆ್ಯಪ್ ಏನಾಗುತ್ತೆ, ಸಂಸ್ಥಾರೂಪ ಕುಟುಂಬಕ್ಕೆ ಮನೆಯ ಸಂಖ್ಯೆಯನ್ನು ನೋಡಿ 999 ನಿಗದಿಪಡಿಸುತ್ತೆ. ಅದೇ ಈಗ ವಸತಿ ಹಾಗೂ ಇತರ ಬಳಕೆ ಅಂತ ಇರುತ್ತೆ, ಅಲ್ಲಿ ಬೀಗ ಹಾಕಲಾಗಿದೆ ಆಪ್ಷನನ್ನು ಕೊಟ್ಟರೆ ಅಲ್ಲಿ ಏನಾಗುತ್ತೆ, ಆ್ಯಪ್ ಯಾವುದೇ ಕುಟುಂಬದ ಸಂಖ್ಯೆಯನ್ನು ಕೊಡಲ್ಲ. ಯಾಕೆ ಅಂತಂದರೆ ಅಲ್ಲಿ ಬೀಗ ಹಾಕಿರೋದ್ರಿಂದ ಅಲ್ಲಿ ಯಾವುದೇ ಕುಟುಂಬ ಇಲ್ಲ ಅನ್ನೋದನ್ನು ಆಪ್ಷನನ್ನು ಕೊಡುತ್ತೆ. ಒಂದು ವೇಳೆ ನೀವು ಆಯ್ಕೆ ವಸತಿ ಹಾಗೂ ಇತರ ಬಳಕೆ ಅಂತ ಕೊಡ್ತೀರಾ, ಸಂಸ್ಥಾರೂಪ ಅಂತ ಕೊಡ್ತೀರಾ, ಬೀಗ ಹಾಕಲಾಗಿದೆ ಅಂತ ಕೊಡ್ತಾರೆ, ಆಗಲೂ ಸಹ ಅದೇನಾಗಲ್ಲ, ಆ್ಯಪು ಯಾವುದೇ ಕುಟುಂಬದ ಸಂಖ್ಯೆಯನ್ನು ಕೊಡೋದಿಲ್ಲ. ನಂತರ ಪ್ರಶ್ನೆ 10, ಕುಟುಂಬದಲ್ಲಿ ವಾಸ ಮಾಡುತ್ತಿರುವಂತಹ ವ್ಯಕ್ತಿಗಳ ಒಟ್ಟು ಸಂಖ್ಯೆ ಅಂತ ಇದೆ. ಇಲ್ಲಿ 2 ರೀತಿ ಕುಟುಂಬಗಳು ಬರುತ್ತೆ, ಸಾಮಾನ್ಯ ಮತ್ತು ಸಂಸ್ಥಾರೂಪ ಕುಟುಂಬ. ಸಾಮಾನ್ಯವಾಗಿ ವಾಸ ಮಾಡುತ್ತಿರುವಂತಹ ಅಂದರೆ ಆ ಕುಟುಂಬದಲ್ಲಿ ವಾಸ ಮಾಡುತ್ತಿರುವಂಥ ಒಟ್ಟು ವ್ಯಕ್ತಿಗಳ ಸಂಖ್ಯೆ, ಅಲ್ಲಿ ಯಾವುದೇ ಲಿಂಗಭೇದ ಮಾಡದ ರೀತಿಯಲ್ಲಿ ಎಲ್ಲ ಶಿಶುಗಳು, ವಯಸ್ಸಾದವರು ಮತ್ತು ದಿವ್ಯಾಂಗರನ್ನೇ ಸೇರಿಸಿಕೊಂಡು ನಾವು ಏನು ಮಾಡಬೇಕು, ಈ ಒಂದು ಕುಟುಂಬದ ಸಂಖ್ಯೆಯನ್ನು ನಿರ್ಧಾರ ಮಾಡಬೇಕು. ನೀವು ಭೇಟಿ ಮಾಡುವ ಸಮಯದಲ್ಲಿ ಹಾಜರಿಲ್ಲದಂಥ ವ್ಯಕ್ತಿ ಇದ್ದರೆ ಅವರನ್ನು ಸಹ ಸೇರಿಸ್ಕೊಂಡಂತೆ, ಅವರೆಲ್ಲ ಬೇರೆ ಕಡೆ ಹೋಗಿರ್ತಾರೆ, ಅಂಥವ್ರನ್ನ ಸೇರಿಸ್ಕೋಬೇಕು. ತಾತ್ಕಾಲಿಕವಾಗಿ ಕುಟುಂಬಕ್ಕೆ ಭೇಟಿ ನೀಡಿರೋ ವ್ಯಕ್ತಿಯನ್ನು, ಅಂದರೆ ಯಾರೋ ಮನೆಗೆ ಅತಿಥಿಗಳು ಬಂದಿರ್ತಾರೆ, ಅವರನ್ನು ಯಾವುದೇ ಕಾರಣಕ್ಕೂ ಎಣಿಕೆ ಮಾಡಬಾರ್ದು. ನೆಕ್ಸ್ಟು ಪ್ರಶ್ನೆ ಸಂಖ್ಯೆ 11 ಭಾಳ ಈಸಿ ಇದೆ. ಕುಟುಂಬದ ಮುಖ್ಯಸ್ಥರ ಹೆಸರನ್ನು ಬರೀಬೇಕಾಗುತ್ತೆ. ಕುಟುಂಬದಲ್ಲಿ ಯಾರು ಮುಖ್ಯಸ್ಥ ಅಂತೇಳಿ ಗುರುತಿಸಲ್ಪಡ್ತಾರೆ ಆ ವ್ಯಕ್ತಿ, ಅವರು ಏನಾಗಿರ್ಬೋದು, ಕುಟುಂಬದಲ್ಲಿ ನಿರ್ಧಾರ ತಗೊಳ್ಳೋಂಥರಾಗಿರ್ಬೋದು, ಅವರು ಗಂಡಾಗಿರ್ಬೋದು ಅಥವಾ ಹೆಣ್ಣಾಗಿರ್ಬೋದು, ಮುಖ್ಯ ಜವಾಬ್ದಾರಿಯನ್ನು ಹೊಂದಿರ್ತಾರೆ. ಮತ್ತು ಸಂಸ್ಥಾರೂಪ ಕುಟುಂಬಗಳಲ್ಲಿ ಹೆಸರಿನ ಬದಲಿಗೆ ಪದನಾಮವನ್ನು ನಮೂದಿಸಬೇಕು. ಅಂದರೆ ಅಲ್ಲಿ ಹೆಸರನ್ನು ಬರೆಯಲ್ಲ, ನಾವೇನು ಮಾಡ್ತೀವಿ, ಅವರು ಅಕಸ್ಮಾತ್ ಅವರು ಆ ಒಂದು ಶಾಲೆಯ ಪ್ರಿನ್ಸಿಪಲ್ ಆಗಿದ್ದರೆ, ಪ್ರಿನ್ಸಿಪಲ್ ಕುಟುಂಬದ ಮುಖ್ಯಸ್ಥರಾಗಿದ್ದರೆ ಅವರ ಏನು ಪ್ರಾಂಶುಪಾಲರು ಅಂತ ಬರೀತೀರಾ, ಮುಖ್ಯ ಶಿಕ್ಷಕರಾಗಿದ್ದರೆ ಮುಖ್ಯ ಶಿಕ್ಷಕರಂತ ಬರೀತೀರಾ, ಅಕಸ್ಮಾತ್ ಹಾಸ್ಟೆಲ್ ವಾರ್ಡನ್ ಆಗಿದ್ದರೆ ವಾರ್ಡನ್ ಅಂತ ಬರೀತೀರಾ. ಅಷ್ಟೇ ಹೊರತು ಪದನಾಮವನ್ನು ಹಾಕ್ತೀರಾ, ಹೆಸರನ್ನು ಬರೆಯೋದಿಲ್ಲ. ಕುಟುಂಬದ ಮುಖ್ಯಸ್ಥರ ಲಿಂಗವನ್ನು ದಾಖಲಿಸಬೇಕು. ಅದಾದಮೇಲೆ ಕುಟುಂಬದ ಮುಖ್ಯಸ್ಥರಿಗೆ ಪ್ರಶ್ನೆ ಸಂಖ್ಯೆ 13ರಲ್ಲಿ ಕುಟುಂಬದ ಮುಖ್ಯಸ್ಥರವರೆಗೆ ದಾಖಲಿಸಬೇಕಾದ ಅಂದರೆ ಕುಟುಂಬದ ಅವರ ಜಾತಿ, ಅವರು ಪರಿಶಿಷ್ಟ ಜಾತಿಯೋ ಪರಿಶಿಷ್ಟ ಪಂಗಡ ಅಥವಾ ಈ ಥರ ಯಾವುದಿದೆ ಅದನ್ನು ಹಾಕಬೇಕಾಗುತ್ತೆ. ನೋಡಿ, 3 ರೀತಿ ಇರೋದು: ಪರಿಶಿಷ್ಟ ಜಾತಿ, ಪಂಗಡ, ಇನ್ನು ಉಳಿದವರೆಲ್ಲ ಈ ಥರಗೆ ಬರ್ತಾರೆ, ಅದನ್ನು ದಾಖಲಿಸ್ಬೇಕಾಗುತ್ತೆ. ನಂತರ ಇಲ್ಲಿ ಕೆಲವೊಂದು ಅಂಶಗಳನ್ನು ನೆನ್ಪಿಡಬೇಕು. ಈಗ SC ಅಥವಾ ST ಅಂತ ಪರಿಗಣಿಸಬೇಕು ಅಂತಂದರೆ ಅವರು ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಕ್ಕೆ ಅನ್ವಯವಾಗುವಂತಹ ಪರಿಶಿಷ್ಟ ಜಾತಿ ಮತ್ತು ಪಂಗಡಗಳ ಪಟ್ಟಿಯಲ್ಲಿರಬೇಕು. ಮಾಹಿತಿದಾರರು ನೀಡಿದ ಜಾತಿ ಪಂಗಡದ ಹೆಸರನ್ನು ಒದಗಿಸಿದ ಪಟ್ಟಿಯೊಂದಿಗೆ ಪರಿಶೀಲಿಸಿ ಅವ್ರ ಹೆಸರನ್ನು ಕೊಡ್ತಾರೆ, ಅಲ್ಲಿ ಪಟ್ಟಿ ಬರುತ್ತೆ, ಆ ಪಟ್ಟಿ ಜೊತೆ ಟ್ಯಾಲಿ ಮಾಡ್ಕೊಳ್ಳಿ. SC ಹಿಂದೂಗಳು, ಸಿಖ್ಖರು ಮತ್ತು ಬೌದ್ಧರು ಮಾತ್ರ ಆಗಿರಬಹುದು. ನೋಡಿ, SC ಹಿಂದೂಗಳಾಗಿರ್ಬೋದು, ಸಿಖ್ಖರಾಗಿರ್ಬೋದು, ಬೌದ್ಧರು ಮಾತ್ರ ಆಗಿರ್ತಾರೆ ಅಂತ ಹೇಳ್ತಾರೆ. ST ಯಾವುದೇ ಧರ್ಮದವರು ಆಗಿರ್ಬೋದು ಅಂತೇಳಿ ಹೇಳ್ತಾರೆ. ಮತ್ತು ಮನೆಯ ಮುಖ್ಯಸ್ಥರು ತಮ್ಮ ಧರ್ಮವನ್ನು ಕೇಳುವ ಮೂಲಕ ಅವರ ಪ್ರತಿಕ್ರಿಯೆಯನ್ನು ಸಹ ಪರಿಶೀಲಿಸ್ಬೋದು. ಮನೆಯ ಮುಖ್ಯಸ್ಥರು ಪರಿಶಿಷ್ಟ ಜಾತಿಯಾದ ಪಂಗಡಕ್ಕೆ ಸೇರಿದವರಲ್ಲದಿದ್ದರೆ ಸಂಕೇತ ಸಂಖ್ಯೆ 3 ಇತರೆಯನ್ನು ಆಯ್ಕೆ ಮಾಡ್ಕೋಬೇಕಾಗುತ್ತೆ. ಅದಾದಮೇಲೆ ಮನೆಯ ಮಾಲೀಕತ್ವದ ಸ್ಥಿತಿ ಅಂತ ಇದೆ. ಸ್ವಂತ ಮನೆ ಆಗಿದ್ದರೆ ಸಂಕೇತ ಸಂಖ್ಯೆ 2 ಕೊಡ್ತೀರಾ. ಅಂದರೆ ಸ್ವಂತ ಮನೆ ಅಂತಂದರೆ ಬಾಡಿಗೆ ರೂಪದಲ್ಲಿ ಯಾವುದೇ ಪಾವತಿಯನ್ನು ಅವರು ಮಾಡೋದಿಲ್ಲ. ಕಂತುಗಳ ಪಾವತಿಯ ಮೇಲೆ ಏನು ಮಾಡ್ತಾರೆ, ಮಾಲೀಕತ್ವ ಆಧಾರದ ಮೇಲೆ ತೆಗೆದುಕೊಂಡ ಪ್ಲಾಟ್, ಅಂದರೆ ಲೋನ್ ತಗೊಂಡು ಮನೆಯನ್ನು ಕೊಂಡ್ಕೊಂಡಿರ್ತಾರೆ, ಅದು ಸಹ ಸ್ವಂತ ಮನೆಯೇ ಆಗುತ್ತೆ. ನೆಕ್ಸ್ಟ್ ಬಾಡಿಗೆ ಮನೆ ಅಂತಂದರೆ ಸಂಕೇತ ಸಂಖ್ಯೆ 3 ಅಥವಾ 4. ಬಾಡಿಗೆ ಅಂದರೆ ನಗದು ಅಥವಾ ವಸ್ತುವಿನ ರೂಪದಲ್ಲಿ ಬಾಡಿಗೆ ಪಾವತಿ ಮಾಡ್ತಿರ್ತಾರೆ. ಬಾಡಿಗೆಗೆ ಉದ್ಯೋಗದಾತರು ಒದಗಿಸುವಂಥ ವಸತಿ ಗೃಹನೂ ಆಗುತ್ತೆ. ಬಾಡಿಗೆಗೆ ತೆಗೆದುಕೊಳ್ಳಲಾಗಿದೆ ಆದರೆ ಈಗ ಪಾವತಿಸುತ್ತಿಲ್ಲ, ಬಾಡಿಗೆ ತಗೊಂಡಿದ್ದಾರೆ ಈಗ ಹಣ ಕೊಡ್ತಿಲ್ಲ ಅಂದರೆ ಅದು ಬಾಡಿಗೆ ಮನೆಯೇ ಆಗುತ್ತೆ. ಸರ್ಕಾರಿ ವಸತಿ ಗೃಹಗಳು ಸಹ ಈ ಒಂದು ಬಾಡಿಗೆ ಮನೆಯ ಇದಕ್ಕೆ ಬರುತ್ತೆ. ಮಾಲೀಕತ್ವ ನೋಡಿ,
ಈಗ ಯಾವುದೇ ಅಂದರೆ ಅದಲ್ಲ ಯಾವುದೇ ಬೇರೆ ಇದೆ ಇರುತ್ತೆ. ಈಗ ಇದು ಅಲ್ಲ, ಬಾಡಿಗೆನೂ ಅಲ್ಲ, ಸ್ವಂತನೂ ಅಲ್ಲ ಅಂತಂದರೆ ಸಂಕೇತ ಸಂಖ್ಯೆ 5 ಅಲ್ಲಿ ಅತಿಕ್ರಮಣಗೊಂಡ ಭೂಮಿಯಲ್ಲಿ ನಿರ್ಮಿಸಲಾದ ಮನೆಗಳು, ಉದ್ಯೋಗದಾತರು ಒದಗಿಸುವ ಬಾಡಿಗೆ ಅಥವಾ ಮುಕ್ತ ವಸತಿಗಳಾಗಿರ್ಬೋದು. ಪ್ರಶ್ನೆ ಸಂಖ್ಯೆ 15 ವಾಸದ ಕೊಠಡಿಗಳ ಸಂಖ್ಯೆ ಅಂತ ಇದೆ ನೋಡಿ. ಅಲ್ಲಿ ನಾವು ಅದನ್ನು ಗುರುತಿಸ್ಬೇಕಾದ್ರೆ ಊಟದ ಕೋಣೆ ಲೆಕ್ಕ ಹಾಕಬಹುದು, ವಾಸದ ಕೋಣೆ ಡ್ರಾಯಿಂಗ್ ರೂಮ್ ಲೆಕ್ಕ ಹಾಕ್ಬೋದು, ಸೇವಕರ ಕೊಠಡಿ, ಮಲಗುವ ಕೋಣೆ, ಅಧ್ಯಯನ ಕೊಠಡಿ ಇವುಗಳನ್ನು ಮಾತ್ರ ಲೆಕ್ಕ ಹಾಕಬೇಕಾಗತ್ತೆ. ಇಲ್ಲಿ ವಾಸಕ್ಕೆ ಬಳಸುವ ಕೋಣೆಯಲ್ಲಿ ಇವುಗಳನ್ನು ಸೇರಿಸಲ್ಲ. ಯಾವ್ಯಾವುದು? ಅಡುಗೆ ಕೋಣೆ, ಸಂಗ್ರಹ ಕೋಣೆ, ಸ್ನಾನಗೃಹ, ಶೌಚಾಲಯ, ವರಾಂಡ, ಈಗ ಹಾದು ಹೋಗುವಂಥ ದಾರಿ ಇದೆಯಲ್ಲ, ಇವುಗಳನ್ನು ನಾವು ಕೊಠಡಿ ಅಂತ ಪರಿಗಣಿಸೋದಿಲ್ಲ. ಒಂದು ಕೋಣೆಯನ್ನು ಅಂಗಡಿ ಅಥವಾ ಕಚೇರಿಯಾಗಿ ಮತ್ತು ವಾಸಕ್ಕಾಗಿಯೂ ಬಳಸುವಂತಹ ವಾಸದ ಕೊಠಡಿಯನ್ನು 0 ಅಂತೇಳಿ ಪರಿಗಣಿಸಬೇಕು. ಒಂದಕ್ಕಿಂತ ಹೆಚ್ಚು ಕುಟುಂಬಗಳು ಹಂಚಿಕೆ ಆಗಿರುವಂತಹ ವಾಸದ ಕೊಠಡಿಯನ್ನು ಯಾವುದೇ ಕುಟುಂಬಕ್ಕೆ ಇಲ್ಲ ಅಂತೇಳಿ ಸೇರಿಸಬೇಕು. ಮತ್ತು ಮೇನ್ ಪ್ರಶ್ನೆ ಸಂಖ್ಯೆ 16 ವಿವಾಹಿತ ದಂಪತಿಗಳ ಸಂಖ್ಯೆ ಅಂತ ಇದೆ ನೋಡಿ. ಮದುವೆ ಮೂಲಕ ಏನಾಗಿರಬೇಕು, ಅವ್ರ ದಂಪತಿಯಾಗಿ ರಿಜಿಸ್ಟರ್ ಆಗಿರಬೇಕು. ಅಂದರೆ ಸ್ಥಿರ ವಾಸ್ತವಿಕ ಒಕ್ಕೂಟ ಅಥವಾ ಲಿವ್ ಇನ್ ರಿಲೇಷನ್ಶಿಪ್ಪಲ್ಲಿ ಇರ್ಬೋದು. ಇವರನ್ನು ನಾವು ವಿವಾಹಿತ ದಂಪತಿ ಅಂತೇಳಿ ಪರಿಗಣಿಸ್ತೀವಿ. ಮತ್ತು ಮನೆಯಲ್ಲಿರುವಂತಹ ವಿವಾಹಿತ ದಂಪತಿಗಳ ಸಂಖ್ಯೆಯನ್ನು ಸಹ ನಾವು ನಮೂದಿಸಬೇಕು. ಸಂಗಾತಿಗಳಲ್ಲಿ ಒಬ್ಬರು ತಾತ್ಕಾಲಿಕವಾಗಿ ಇಲ್ಲದಿದ್ರೂ ಸಹ ಸಾಮಾನ್ಯ ನಿವಾಸಿಗಳಾಗಿರುವ ದಂಪತಿಗಳನ್ನು ಅವರ ವಯಸ್ಸಿನ ಹೊರತಾಗಿಯೂ ಸಹ ಏನು ಮಾಡಬೇಕು, ನಮೂದು ಮಾಡಬೇಕಾಗುತ್ತೆ. ವ್ಯಕ್ತಿಯು ಸಂಪೂರ್ಣವಾಗಿ ಒಂಟಿಯಾಗಿ ವಾಸಿಸುತ್ತಿದ್ದರೆ ಅಥವಾ ಮನೆಯಲ್ಲಿ ಯಾವುದೇ ವಿವಾಹಿತ ದಂಪತಿಗಳು ಇಲ್ಲದಿದ್ದರೆ ಶೂನ್ಯ ಅಂತೇಳಿ 1 ನಾವು ಏನು ಮಾಡಬೇಕಾಗುತ್ತೆ, ದಾಖಲಿಸಬೇಕಾಗುತ್ತೆ. ಅದಾದಮೇಲೆ ಪ್ರಶ್ನೆ ಸಂಖ್ಯೆ 16 ಮುಗಿಯುತ್ತೆ. ನಿಮಗೆ ಪ್ರಶ್ನೆ ಸಂಖ್ಯೆ 17 ಮುಂದಿನ ಒಂದು ವಿಡಿಯೋ ತಿಳಿಸ್ಕೊಡ್ತೀನಿ. ಧನ್ಯವಾದ.